ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೊ ಲೇಟ್ ಆಯಿತು, ಇವತ್ತು ಸ್ವಲ್ಪ ಸ್ಟೂಡೆಂಟ್ಸ್ ಬರಬೇಕಿತ್ತು. ಬಿಕಾಸ್ ಸ್ವಲ್ಪ ಎಲ್ಲ ಆನ್ಲೈನ್, ಕೆಲವು ಜನ ಆನ್ಲೈನ್ ಅಟೆಂಡ್ ಆಗ್ತಾರೆ. ಸೊ ವಿ ವಿಲ್ ಬಿಗಿನ್. ಸೊ ಇವತ್ತಿನ ಅಜೆಂಡಾ ಏನಂದರೆ, ವಿ ವಿಲ್ ಎಕ್ಸ್ಪ್ಲೈನ್ ಯು ಕಂಪ್ಲೀಟ್ ಯು ಪಿ ಎಸ್ ಸಿ ಅಂದರೆ ಏನಂತ. ವಾಟ್ ಈಸ್ ಯು ಪಿ ಎಸ್ ಸಿ? ಕೆಲವ್ರಿಗೆ ಯು ಪಿ ಎಸ್ ಸಿ ಅನ್ನೋದ್ರ ಬಗ್ಗೆ ಆಲ್ರೆಡಿ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ಸೊ ಯು ಪಿ ಎಸ್ ಸಿ ಅನ್ನೋದೇನು, ಯಾವ ಥರ ಅದು ವರ್ಕ್ ಆಗುತ್ತೆ, ಸಿಸ್ಟಮ್ಸ್ ಏನು, ನಿಮಗಿರೋ ಕಾಮನ್ ಮಿಸ್ಟೇಕ್ಸ್ ಇರ್ಬೋದು, ಡೌಟ್ಸ್ ಇರ್ಬೋದು, ಎಲ್ಲನೂ ಕಂಪ್ಲೀಟ್ ಬೇಸಿಕ್ಕಿಂದ ನಿಮಗೆ ಕವರ್ ಆಗುತ್ತೆ. ಅಟ್ ಎನಿ ಪಾಯಿಂಟ್ ಏನೇ ಡೌಟ್ ಬಂದ್ರೂ ಸ್ಟಾಪ್ ಮಾಡಿ ನನ್ನ ಕ್ವಶನ್ ಮಾಡಿ. ಕಂಪ್ಲೀಟ್ ನಿಮಗೆ ಏನೇನು ಯು ಪಿ ಎಸ್ ಸಿ ಅಂದರೆ ಅಂತ ಕವರ್ ಆಗುತ್ತೆ. ಸೊ ಟು ಬಿಗಿನ್ ವಿತ್, ಸೊ ಇವಾಗ ನಮ್ಮ ದೇಶ ನಿಂತಿರೋದು ಯಾವ್ದ ಮೇಲೆ? ಇಂಡಿಯಾ ಇಸ್ ಅ ಡೆಮೋಕ್ರೆಟಿಕ್ ನೇಷನ್ ಅಲ್ವಾ, ಪ್ರಜಾಪ್ರಭುತ್ವ ನೇಷನ್. ಸೊ ಅಲ್ಲಿ ರನ್ ಮಾಡೋದು ಯಾರು? ಜನರು. ನಾವು ಕೆಲವ್ರನ್ನ ಆಯ್ಕೆ ಮಾಡ್ತೀವಿ, ಕೆಲವು ರಾಜಕಾರಣಿಗಳನ್ನ ಆಯ್ಕೆ ಮಾಡ್ತೀವಿ, MLA ಮಿನಿಸ್ಟ್ರುಗಳನ್ನ ಮಾಡ್ತೀವಿ, ಅವರು ದೇಶನ ರನ್ ಮಾಡ್ತಾರೆ. ಬಟ್ ದೇ ಆರ್ ನಾಟ್ ಟೆಕ್ನಿಕಲಿ ಕೇಪಬಲ್. ಸೊ ಅವ್ರಿಗೆ ಟೆಕ್ನಿಕಲಿ ಕೇಪಬಿಲಿಟಿ ಇರಲ್ಲ ಯಾವ ಥರ ರನ್ ಮಾಡಬೇಕು ಅನ್ನೋಕ್ಕೆ. ಸೊ ವಾಟ್ ದೇ ವಿಲ್ ಡೂ, ದೇ ವಿಲ್ ಈಚ್ ಮಿನಿಸ್ಟ್ರಿ, ನಿಮ್ಗೆ ಏನೇ ಪ್ರಾಬ್ಲಮ್ ಇರಲಿ, ಹೋಮ್ ಮಿನಿಸ್ಟ್ರಿ ಇದೆಯಾ, ಇಂಡಿಯಾದಲ್ಲಿ ಹೋಮ್ ಮಿನಿಸ್ಟ್ರಿ ಇದೆ, ಟ್ರಾನ್ಸ್ಪೋರ್ಟೇಷನ್ ಇದೆ, ಕರೆಕ್ಟ್ ಅಲ್ವಾ, ಅಗ್ರಿಕಲ್ಚರ್ ಇದೆ, ಎಲ್ಲ ಮಿನಿಸ್ಟ್ರಿನೂ ಇರುತ್ತೆ. ಫಾರ್ ಎವ್ರಿಥಿಂಗ್ ದೇರ್ ವಿಲ್ ಬಿ ಅ ಸೆಕ್ರೆಟ್ರಿ. ಅವ್ರಿಗೆ ಅಡ್ವೈಸ್ ಮಾಡೋಕ್ಕೆ, ಮಿನಿಸ್ಟ್ರಿಗೆ ಅಡ್ವೈಸ್ ಮಾಡೋಕ್ಕೆ ಸೆಕ್ರೆಟ್ರಿ ಇರ್ತಾರೆ. ಹಿ ವಿಲ್ ಬಿ ದಿ IAS. ಅವರು IAS ಆಗಿರ್ತಾರೆ. ಸೊ ದಿ ಓಲ್ ಇಂಡಿಯಾ, ದಿ ಓಲ್ ನೇಷನ್ ಈಸ್ ರನ್ ಬೈ ದಿ IAS ಆಫೀಸರ್ಸ್, ಗೌರ್ಮೆಂಟ್ ಅಫಿಷಿಯಲ್ಸಿಂದ ರನ್ ಆಗುತ್ತೆ. ಸೊ ಯು ಪಿ ಎಸ್ ಸಿ ಅನ್ನೋದೇನು? ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದೊಂದು ಭಾರತದ ಸಂಸ್ಥೆ. ಇದ್ರ ಕೆಲಸ ಏನಂದರೆ, ಇಡೀ ಭಾರತದಲ್ಲಿ ಏನೇನು ಗೌರ್ಮೆಂಟ್ ಹುದ್ದೆಗಳಿವೆ ಅದಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡೋದು. ಎಕ್ಸಾಮ್ ಕಂಡಕ್ಟ್ ಮಾಡಿ ಅದಕ್ಕೆ ಹೈರ್ ಮಾಡಿ ಅದಕ್ಕೆ ಸೂಟೇಬಲ್ ಅಪಾಯಿಂಟ್ಮೆಂಟ್, ಟ್ರೈನಿಂಗ್ ಕೊಟ್ಟು ಅಪಾಯಿಂಟ್ಮೆಂಟ್ ಕೊಡೋದು ಯು ಪಿ ಎಸ್ ಸಿಯ ಮೇನ್ ಅಜೆಂಡಾ. ಸೊ ಯಾವ ಎಕ್ಸಾಮ್ ನಡೆಯುತ್ತೆ ಯು ಪಿ ಎಸ್ ಸಿಲಿ? ನಿಮಗೆ ಗೊತ್ತಿರೋದು ಕೆಲವೊಂದು ಎಕ್ಸಾಮ್ IAS IPS ಮಾತ್ರ ಗೊತ್ತಿರುತ್ತೆ. ಬಟ್ ತುಂಬ ಎಕ್ಸಾಮ್ಸ್ ನಡೆಯುತ್ತೆ. NDA, ಡಿಫೆನ್ಸ್ ಅಕಾಡೆಮಿ ಕೇಳಿರ್ತೀರಾ, CAPF ಕೇಳಿರ್ತೀರಾ, ಇಂಜಿನಿಯರಿಂಗ್ ಸರ್ವಿಸ್ ನಡೆಯುತ್ತೆ, ರಿಸರ್ವ್ ಪೊಲೀಸ್ದು ನಡೆಯುತ್ತೆ, ಇನ್ನೂ ಹಲವಾರು ಸ್ಟ್ಯಾಟಿಸ್ಟಿಕಲ್ ಎಕ್ಸಾಮ್ ನಡೆಯುತ್ತೆ, ಇನ್ನೂ ಹಲವಾರು ಎಕ್ಸಾಮ್ನ ಯು ಪಿ ಎಸ್ ಸಿ ಕಂಡಕ್ಟ್ ಮಾಡುತ್ತೆ. ಅದರಲ್ಲಿ ತುಂಬ ಫೇಮಸ್, ಪ್ರಖ್ಯಾತ ಇರೋದು, ನಿಮ್ಮೆಲ್ಲದಕ್ಕೂ ಅಟ್ರ್ಯಾಕ್ಟ್ ಮಾಡೋದು ಏನಂದರೆ, ದಿ ಯು ಪಿ ಎಸ್ ಸಿ ವಿಲ್ ಕಂಡಕ್ಟ್ CSE, ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ನಾಗರಿಕ ಸೇವೆಗೋಸ್ಕರ ಕಂಡಕ್ಟ್ ಮಾಡೋ ಎಕ್ಸಾಮಿನೇಷನ್ನೇ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಸೊ ಈ ಎಕ್ಸಾಮಿನೇಷನಲ್ಲೇ ನೀವು ಈ ಎಕ್ಸಾಮ್ ಅವ್ರು ಕಂಡಕ್ಟ್ ಮಾಡಿದಾಗ ನೀವು ಇದನ್ನು ಕ್ಲಿಯರ್ ಮಾಡಿದ್ರೇ ನಿಮಗೆ IAS IPS IFS IRS ಹಲವಾರು ಹುದ್ದೆಗಳು ನಿಮಗೆ ಅಲೋಕೇಟ್ ಆಗೋದು. ಸೊ ದಿಸ್ ಎಕ್ಸಾಮ್ ಇಟ್ ವಿಲ್ ರನ್ ಎವ್ರಿ ಇಯರ್. ನೋಟಿಫಿಕೇಷನ್ ಆಗೋದು ಗೊತ್ತಾ? ಕಾಮನ್ ನಮಗೆ ಬಂದಿರೋ ಡೌಟ್ಸ್ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಸೊ ಯು ಪಿ ಎಸ್ ಸಿ KPSCಗೂ ನೀವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಯು ಪಿ ಎಸ್ ಸಿ ಇಸ್ ನಾಟ್ ಲೈಕ್ ಅ KPSC. ನೀವು KPSC ಏನೇನು ಇಶ್ಯೂಸ್ ನಡೀತಿದೆ, ಏನೇನು ಸ್ಕ್ಯಾಮ್ ಎಲ್ಲ ಕೇಳಿದ್ದೀರಾ, ಯು ಪಿ ಎಸ್ ಸಿ ಇಟ್ ಇಸ್ ಕ್ಲೀನ್. ಸೆಂಟ್ರಲ್ಗೆ ಅವರು ಹೈರ್ ಮಾಡೋದು. ಇದರಲ್ಲಿ ನಿಮಗೆ ಕರಪ್ಷನ್ ಅಂತಾಗಲಿ, ಫೇವರಿಸಮ್ ಅಂತಾಗಲಿ, ಡಿಲೇ ಮಾಡೋದಾಗಲಿ ಯಾವುದೂ ಬರಲ್ಲ. ಇಟ್ ಈಸ್ ವೆಲ್ ಸ್ಟ್ರಕ್ಚರ್ಡ್, ವೆಲ್ ಫೌಂಡೆಡ್. ಪ್ರತಿ ವರ್ಷ ನಿಮಗೆ ಫೆಬ್ರವರಿ, ಎವ್ರಿ ಇಯರ್ ಫೆಬ್ರವರಿಲಿ ನೋಟಿಫಿಕೇಷನ್ ಆಗುತ್ತೆ. ಗೋರ್ಮೆಂಟು ಕಾಲ್ ಮಾಡ್ತಾರೆ ಯಾವುದಕ್ಕೆ? ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ. ಪ್ರತಿ ಇಯರ್ ಈ ಮಂತ್ನೂ ಈ ಇಯರೂ ಫೆಬ್ರವರಿ ಕಾಲ್ ಮಾಡಿದ್ದಾರೆ. ಸೊ ಕಾಲ್ ಮಾಡಿ ನಿಮಗೆ ಒಂದು 2 ವೀಕ್ಸ್ ಟೈಮ್ ಕೊಡ್ತಾರೆ ಅದಕ್ಕೆ ಅಪ್ಲೈ ಮಾಡೋಕ್ಕೆ. 2 ವೀಕ್ಸ್ ಟು 1 ಮಂತ್ ಅಪ್ಲೈ ಮಾಡೋಕ್ಕೆ ಟೈಮ್ ಕೊಡ್ತಾರೆ. ಸೊ ನೀವಿಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕಿದಾಗ ಎಲಿಜಿಬಿಲಿಟಿ ಏನು? ಅಪ್ಲಿಕೇಶನ್ ಹಾಕೋಕ್ಕೆ ಡಿಗ್ರಿ ಕಂಪ್ಲೀಟ್ ಆಗಬೇಕು, ಆರ್ ಫೈನಲ್ ಇಯರಲ್ಲಿ ಇರಬೇಕು, ಇಲ್ಲ ಡಿಗ್ರಿ ಕಂಪ್ಲೀಟ್ ಆಗಬೇಕು. ನೀವು ಅಪ್ಲೈ ಮಾಡ್ಬೋದು. ಅದು ಬೇಸಿಕ್. ಪರ್ಸೆಂಟೇಜ್ ಕ್ರೈಟೇರಿಯಾ ಏನೂ ಇಲ್ಲ. ಈವನ್ 35% ಇದ್ರೂ ಅಪ್ಲೈ ಮಾಡ್ಬೋದು. ಜಸ್ಟ್ ಪಾಸ್ ಆಗಿರಬೇಕಷ್ಟೇ. ದಟ್ ಈಸ್ ದಿ ಕ್ರೈಟೇರಿಯಾ ಎಲಿಜಿಬಿಲಿಟಿ ಟು ಅಪ್ಲೈ. ಅದು ಬಿಟ್ಟರೆ ಏಜ್ ಕಂಡೀಷನ್ ಬರುತ್ತೆ. ಜನರಲ್ ಕ್ಯಾಟಗರಿ ಅವ್ರಿಗೆ ವಿತಿನ್ 32 ಮಾಡಬೇಕು. OBC SC ಕ್ಯಾಟಗರಿ ಆದರೆ ಒಂದು 4 to 6 ಇಯರ್ಸ್ ನಿಮಗೆ ರಿಲ್ಯಾಕ್ಸೇಷನ್ ಇರುತ್ತೆ. ಅದ್ರ ಮೇಲೆ ಇದು ರನ್ ಆಗ್ತಾ ಹೋಗುತ್ತೆ. ಅಟೆಂಪ್ಟ್ಸೂ ಕೌಂಟ್ ಆಗುತ್ತೆ. ಸೊ ಇಲ್ಲಿ ಅಪ್ಲಿಕೇಶನ್ ಬಿಡ್ತಾರಲ್ಲ, ಅಪ್ಲಿಕೇಶನಲ್ಲಿ ನೀವು ಕಂಪ್ಯೂಟರಲ್ಲಿ ಅಪ್ಲೈ ಮಾಡುವಾಗ ನಿಮ್ಗೆ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಯು ಪಿ ಎಸ್ ಸಿ ಅವರು ತೊಗೊತಾರೆ. ಸ್ಟಾರ್ಟಿಂಗ್ ಫ್ರಮ್ ಎಜುಕೇಷನ್, ನಿಮ್ಮ ಫಾದರ್ ಎಜುಕೇಷನ್ ಏನೇನಿದೆ ಕಂಪ್ಲೀಟ್ ಡೀಟೇಲ್ಸ್ ನೀವು ಅವ್ರಿಗೆ ಪ್ರೊವೈಡ್ ಮಾಡಬೇಕಾಗುತ್ತೆ. ನೀವು ಅವ್ರಿಗೆ ಪ್ರೊವೈಡ್ ಮಾಡಾದಮೇಲೆ ಲಾಸ್ಟ್ ಸ್ಕ್ರೀನಲ್ಲಿ ದಟ್ ಈಸ್ ದಿ ಆ್ಯಕ್ಚುಯಲ್ ಸ್ಕ್ರೀನ್ ನಿಮ್ಮ ಪ್ರಿಯಾರಿಟಿ ಕೊಡಬೇಕು. ಈ ಯು ಪಿ ಎಸ್ ಸಿ ಎಕ್ಸಾಮ್ ಏನು ಕಂಡಕ್ಟ್ ಮಾಡುತ್ತಲ್ವಾ, 29 ಹುದ್ದೆಗಳಿವೆ. ನಮಗೆ ಗೊತ್ತಿರೋದು
IAS IPS IFS. ಬರೀ 3 ಇಲ್ಲ 4 ಹುದ್ದೆಗಳು ಗೊತ್ತು ಅಷ್ಟೇ. 29 ಹುದ್ದೆಗಳಿಗೆ ಅವ್ರು ಎಕ್ಸಾಮ್ ಮಾಡೋದು. ಅಲ್ಲಿ IAS IPS IFS ಟಾಪಲ್ಲಿ ಬರುತ್ತೆ. ಅದಾದಮೇಲೆ IRS ಇದೆ, ಡಿಫೆನ್ಸ್ ಸರ್ವಿಸ್ ಇದೆ, ಆಮೇಲೆ ಕೌನ್ಸಿಲ್ ಸರ್ವಿಸ್ ಬರುತ್ತೆ, ಅಂಡಮಾನ್ ನಿಕೋಬಾರ್ ಪೊಲೀಸ್ ಸರ್ವಿಸ್ ಬರುತ್ತೆ, ಪುಡುಚೇರಿ ಪೊಲೀಸ್ ಸರ್ವಿಸ್ ಬರುತ್ತೆ. ಇದೇ ಥರ 29 ಹುದ್ದೆಗಳಿವೆ. ಸೊ ಅಲ್ಲಿ ನೀವು 29 ಪ್ರಿಯಾರಿಟಿನೂ ಅಲ್ಲಿ ಸೆಟ್ ಮಾಡಬೇಕು. ನಾನು ಎಕ್ಸಾಮ್ ಕ್ಲಿಯರ್ ಆದರೆ ನನ್ನ ಫಸ್ಟ್ ಪ್ರಿಯಾರಿಟಿ IAS IPS 29 ಪ್ರಿಯಾರಿಟಿ ನೀವು ಅಲ್ಲಿ ಸೆಟ್ ಮಾಡಬೇಕು. ಆ ಪ್ರಿಯಾರಿಟಿ ಸೆಟ್ ಮಾಡಿ ಎಕ್ಸಾಮ್ ಬರೆದಾದ್ಮೇಲೆ ಯಾವಾಗ ನಿಮ್ಗೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ ನೋಡಿ, ಆವಾಗ ಅವರು ಇದನ್ನು ಕನ್ಸಿಡರ್ ಮಾಡ್ತಾರೆ. ನಿಮಗೆ ಬಂದಿರೋ ರ್ಯಾಂಕಿಂಗು, ನಿಮ್ಮ ಕ್ಯಾಟಗರಿ, ನಿಮ್ಮ ಪ್ರಿಯಾರಿಟಿ, ಈ ಮೂರನ್ನು ಸೇರಿಸಿ ನಿಮಗೆ ಫೈನಲ್ ಲಿಸ್ಟನ್ನು ಅವರು ನೀವು IAS IPS ಅನ್ನೋದನ್ನ ಡಿಸೈಡ್ ಮಾಡಿ ಫೈನಲ್ ಲಿಸ್ಟ್ ಕೊಡ್ತಾರೆ. ತುಂಬ ಜನ ಕನ್ಫ್ಯೂಸ್ ಆಗೋದು ಇಲ್ಲೇನೇ. IASಗೆ ಬೇರೆ ಎಕ್ಸಾಮ್, IPSಗೆ ಬೇರೆ ಎಕ್ಸಾಮ್ ಅಲ್ಲ, ಒಂದೇ ಎಕ್ಸಾಮ್ ಕಂಡಕ್ಟ್ ಮಾಡೋದು ಎವ್ರಿ ಇಯರ್. ಇಲ್ಲೇನೇ ಎಲ್ಲ ಹುದ್ದೆಗೂ ಹೈರ್ ಮಾಡ್ತಾರೆ. ಸೊ ನಿಮಗೆ IAS IPS ಅಂದರೆ ಏನು ಅಂತ ಗೊತ್ತಿರುತ್ತೆ. IPS ಅಂದರೆ ಪೊಲೀಸ್ ಸರ್ವಿಸ್. ನೀವು IPS ಆಗಿ ಸೆಲೆಕ್ಟ್ ಆದರೆ ಒಂದು ಡಿಸ್ಟಿಕ್ನ ಓಲ್ ಲಾ ಆ್ಯಂಡ್ ಆರ್ಡರ್ ನಿಮ್ಮ ಅಂಡರ್ ಬರುತ್ತೆ. ಯು ವಿಲ್ ಬಿ ದಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಕರೆಕ್ಟ್ ಅಲ್ವಾ? ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇರ್ತೀರ. ದಟ್ ಈಸ್ ನಾಟ್ ಅ ಸ್ಮಾಲ್ ರೆಸ್ಪಾನ್ಸಿಬಿಲಿಟಿ, ದಟ್ ಈಸ್ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ಕೆಳಗಡೆ DYSP ಇರ್ತಾರೆ, ಅವ್ರ ಕೆಳಗಡೆ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವ್ರ ಕೆಳಗಡೆ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಅವ್ರ ಅಂಡರ್ ASI ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಅವ್ರ ಅಂಡರ್ SC ಹೆಡ್ ಕಾನ್ಸ್ಟೇಬಲ್, ಅವ್ರ ಅಂಡರ್ PC ಪೊಲೀಸ್ ಕಾನ್ಸ್ಟೇಬಲ್. ಹೈರಾರ್ಕಿ ನೋಡ್ತಾ ಇದ್ದೀರಲ್ಲ, ಇಟ್ ಈಸ್ ಅ ವೆರಿ ಬಿಗ್ ಹೈರಾರ್ಕಿ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ದಟ್ ಈಸ್ ಅ ವೆರಿ ರೆಪ್ಯೂಟೆಡ್ ಪೊಸಿಷನ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ನೀವು ಅಪಾಯಿಂಟ್ ಆದರೆ. ಸೊ ಇವಾಗ ನಡೆಯೋ ನೀವು ಕರ್ನಾಟಕದ PSI ಎಕ್ಸಾಮ್ ನಡೀತಾ ನೋಡಿರ್ತೀರಾ, PSI ಎಕ್ಸಾಮ್ಗೆ ಕಾಲ್ ಫಾರ್ಮ್ ಎಲ್ಲ ನಡೀತಿದೆ. ಅವಾಗ ಮಾಡಿದಾಗ ನೀವು ಇಲ್ಲಿಗೆ ಹೋಗ್ತೀರಾ ಡೈರೆಕ್ಟಾಗಿ. ಓಕೆ, KAS ಎಕ್ಸಾಮ್ ಬರೆದು DYSP ಆದರೆ ಇಲ್ಲಿಗೆ ಹೋಗ್ತೀರಾ. ನೀವು CAC ಎಕ್ಸಾಮ್ ಬರೆದು IPS ಆದರೆ ವಿಲ್ ಬಿ ಡೈರೆಕ್ಟ್ಲಿ ಗಾನ್ ಟು SP ಪೊಸಿಷನ್ಗೆ ಹೋಗ್ತೀರಾ. ಸೊ ಇದು ಬಂದು ನಿಮಗೆ ಪೊಲೀಸನ ಹೈರಾರ್ಕಿಕ್ ಇರೋದು. ಇವಾಗ IAS ಆದರೆ ದಟ್ ಈಸ್ ಸಿಂಪಲ್, ಯಾವ್ದಾದ್ರು ಡಿಸ್ಟಿಕ್ಗೆ ಡಿಸ್ಟಿಕ್ ಕಮಿಷನರ್ ಆಗಿ ಹೋಗ್ತೀರಾ. ನಿಮ್ಮ ಅಂಡರಲ್ಲಿ ರೆವಿನ್ಯೂ, ಏನೇ ಹಾಸ್ಪಿಟಲ್ ಏನೇನಿದೆ ಡಿಸ್ಟಿಕಲ್ಲಿ ಎಲ್ಲನೂ ನಿಮ್ಮ ಅಂಡರ್ ಬರುತ್ತೆ, ಇನ್ಕ್ಲೂಡಿಂಗ್ ಪೊಲೀಸ್ ಸರ್ವಿಸ್, ಅದನ್ನು ಅವ್ರ ಅಂಡರ್ ಬರುತ್ತೆ. ಸೊ ಅಲ್ಲಿ ಒಂದು ಡಿಸ್ಟಿಕ್ಕಿಗೆ ಚಿಕ್ಕ ವಿಷಯದಿಂದ ಹಿಡಿದು ಒಂದು ಡಿಸ್ಟಿಕ್ಕಿಗೆ ರಜಾ ಕೊಡಬೇಕಾ ಬೇಡವಾ ಅನ್ನೋ ವಿಷಯದಿಂದ ಹಿಡಿದು ಎಲ್ಲನೂ IAS ಹ್ಯಾಂಡಲಲ್ಲಿ ಇರುತ್ತೆ. IFS ಅಂದ್ರೇನು ಗೊತ್ತಾ? IFS ಫಾರಿನ್ ಸರ್ವಿಸ್. ಇವಾಗ ಜೈಶಂಕರ್ ಇದ್ದಾರೆ ಗೊತ್ತಾ, ಫಾರಿನ್ ಮಿನಿಸ್ಟರ್. ಹಿ ವಾಸ್ IFS ಬಿಫೋರ್. ಅವರು ಈ CAC ಎಕ್ಸಾಮ್ ಬರೆದು IFS ಆಗಿ ಅಪಾಯಿಂಟ್ ಆಗಿ ಸಿಂಗಾಪುರು, ಚೈನಾದಲ್ಲೆಲ್ಲ ಅಂಬಾಸಿಡರ್, ಇಂಡಿಯಾದ ಅಂಬಾಸಿಡರ್ ಆಗಿ ಕೆಲಸ ಮಾಡಿದ್ದಾರೆ ಜೈಶಂಕರ್ ಅವರು. ಇವಾಗ ಅವರು ಫಾರಿನ್ ಮಿನಿಸ್ಟರ್ ಆಗಿದ್ದಾರೆ. ಅವಾಗೆಲ್ಲ ಅವರು ಕೆಲಸ ಮಾಡಿದ್ದಾರೆ ಆ್ಯಸ್ ಅ IFS ಅಂದರೆ ಸಿಂಪಲ್, ನಮ್ಮ ದೇಶನ ನೀವು ಬೇರೆ ದೇಶದಲ್ಲಿ ಪ್ರತಿನಿಧಿಸ್ತಿರ್ತೀರ, ಅಂಬಾಸಿಡರ್ ಆಗಿ ಎಂಬಸಿಲಿ ಪ್ರತಿನಿಧಿಸ್ತಿರ್ತೀರ. ಇಲ್ಲ ಅಂದರೆ ಪಾಸ್ಪೋರ್ಟ್ ಆಫೀಸ್ ಇದೆ ಗೊತ್ತಾ, ಓಲ್ ಪಾಸ್ಪೋರ್ಟ್ ಆಫೀಸ್ಗೆ ಹೆಡ್ ಆಗಿರ್ತೀರ, ಯಾವುದಾದ್ರು ಝೋನ್ ಪಾಸ್ಪೋರ್ಟ್ ಆಫೀಸ್ಗೆ ಹೆಡ್ ಆಗಿರ್ತೀರ. ಅದೇ ಥರ ಹಲವಾರು ಹುದ್ದೆ IFS ಇರುತ್ತೆ. IRS, ದಿಸ್ ಇಸ್ ಅಗೇನ್ ಫೇಮಸ್, ಇಂಡಿಯನ್ ರೆವಿನ್ಯೂ ಸರ್ವಿಸ್. ನಮ್ಮ ರಾಜಕಾರಣಿ ಪೊಲಿಟಿಷಿಯನ್ಸ್ ಮೇಲೆ ರೈಡ್ ಮಾಡ್ತಾರೆ ಗೊತ್ತಾ, ಇಟ್ ವಿಲ್ ಬಿ ಹ್ಯಾಂಡಲ್ಡ್ ಬೈ IRS. ಈ ವಿಲ್ ಬಿ ದಿ ಇನ್ಚಾರ್ಜ್ ಆಫ್ ಒನ್ ರೈಡ್. ಬರೀ ರೈಡಿ ಅತ್ತಲ್ಲ, ಎಲ್ಲೆಲ್ಲಿ ರೆವಿನ್ಯೂ ಮಿಸ್ಗೈಡ್ ಆಗ್ತಾ ಇದೆ, ಮಿಸ್ಲೀಡ್ ಮಾಡ್ತಾ ಇದ್ದಾರೆ, ಎಲ್ಲನೂ ರೆವಿನ್ಯೂ ಸರ್ವಿಸಿಗೆ ಬರುತ್ತೆ. ಇದು ತುಂಬ ಪ್ರಖ್ಯಾತ 4 ಹುದ್ದೆಗಳು, ತುಂಬ ಜನ ಫೈಟ್ ಮಾಡೋದು. ಅದಾದಮೇಲೆ ಇನ್ನೂ ಹಲವಾರು ಹುದ್ದೆಗಳಿದೆ. ರೈಲ್ವೆ ಸರ್ವಿಸ್ ಬರುತ್ತೆ, ಡಿಫೆನ್ಸ್ ಸರ್ವಿಸ್ ಬರುತ್ತೆ, ಅಂಡಮಾನ್ ನಿಕೋಬಾರ್ ಪೊಲೀಸ್, ಪುಡುಚೇರಿ, ಎಷ್ಟೊಂದು ಬರುತ್ತೆ. ಸೊ ಅಲ್ಲಿ ರ್ಯಾಂಕಿಂಗ್ ಮೇಲೆ ಡಿಪೆಂಡು. ನಾವಿಲ್ಲಿ ಪ್ರಿಯಾರಿಟಿ ಕೊಟ್ಟರು ನಮ್ಮ ರ್ಯಾಂಕಿಂಗ್ ಮೇಲೆ ಯಾವ ಹುದ್ದೆ ಕೊಡಬೇಕು ಅಂತ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ. ನಮ್ಮ ರ್ಯಾಂಕಿಂಗ್ ಮೇಲೆ IAS ಕೊಡ್ಬೋದಾ IPS ಕೊಡ್ಬೋದಾ ಅಂತ ಡಿಸೈಡ್ ಮಾಡ್ತಾರೆ. ಈ ಇಯರ್ ಬಂದಿರೋ ಹೊಸ ರೂಲ್ಸ್ ಇದು. ಈ ರೂಲ್ ಏನು ಅಂದರೆ, ಎಷ್ಟೊಂದು ಜನ ಏನು ಮಾಡ್ತಾಯಿದ್ರು, ಸಪೋಸ್ ಐ ಆಮ್ ಅ ಕ್ಯಾಂಡಿಡೇಟ್, ಈ ವರ್ಷ IPS ಆಗಿ ಸೆಲೆಕ್ಟ್ ಆಗ್ತೀನಿ, ಬಟ್ ನನ್ನ ಡ್ರೀಮ್ IAS. ನಾನೇನು ಮಾಡ್ತೀನಿ, IPS ಆಗಿರೋ ಬಗ್ಗೆನೇ ಮತ್ತೆ ಬಂದು ಎಕ್ಸಾಮ್ ಬರೀತೀನಿ ನೆಕ್ಸ್ಟ್ ಇಯರ್, ಮತ್ತೆ ಬಂದು ಎಕ್ಸಾಮ್ ಬರೆದು IAS ಆಗೋಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರ ತುಂಬ ಜನ ಮಾಡ್ತಿದ್ದಾರೆ. ಹುದ್ದೆಲಿರೋರು ಆಲ್ರೆಡಿ IPS IFS ಆಗಿ ಸೆಲೆಕ್ಟ್ ಆಗಿರೋರು ಮತ್ತೆ ಎಕ್ಸಾಮ್ ಬರೆದು ಅವ್ರಿಗೆ ಬೇರೆ ಹುದ್ದೆ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋತಿದ್ದಾರೆ. ಅದೇ ಥರ ಪ್ರತಿ ಇಯರೂ ಒಂದು 22 ಪೋಸ್ಟ್ ಇವ್ರಿಗೆ ನೆನ್ನೆ ವೇಸ್ಟ್ ಆಗ್ತಾಯಿತ್ತು. ಸೊ UPSC ಏನು ಡಿಸೈಡ್ ಮಾಡ್ತು, ಆಲ್ರೆಡಿ ಒಂದು ಹುದ್ದೆ ಕೊಟ್ಟಿದ್ದೀವಿ ಅವ್ರಿಗೆ, ಕೊಟ್ಟಿದ್ರೂ ಅವ್ರು ಮತ್ತೆ ಬಂದು ಇನ್ನೊಂದು ಎಕ್ಸಾಮ್ ಬರೆದು ಇನ್ನೂ 20 ಮೆಂಬರ್ಸು ಜಾಬ್ ತೊಗೋತಾ ಇದ್ದಾರೆ. ಯಾಕೆಂದರೆ ನಾನು ಒಬ್ಬ IPS ಆಗಿರ್ತಾನೆ ಅಂದರೆ ಅವ್ನು ನೆಕ್ಸ್ಟ್ ಎಕ್ಸಾಮ್ ಬರೆದು IAS ಆಗಿ ಹೋದ ಅಂದರೆ ನೆಕ್ಸ್ಟ್ ಇಯರ್ ಮತ್ತೆ ಇದು ವೇಕೆನ್ಸಿ ಆಗುತ್ತಲ್ಲ, ಮತ್ತೆ UPSC ಅದನ್ನು ಫಿಲ್ ಮಾಡಬೇಕು. ಸೊ ಇವಾಗ ಬಂದಿರೋ ರೂಲ್ ಏನಂದರೆ, ನಾವು ಒಂದ್ಸಲಿ ಸೆಲೆಕ್ಟ್ ಆದಮೇಲೆ ನೀನು ಮತ್ತೆ ಎಕ್ಸಾಮ್ ಬರೀಬೇಕು ಅಂದರೆ ರೆಸಿಗ್ನೇಷನ್ ಕೊಟ್ಟು ಬರೀಬೇಕು. ಸೊ ಯಾರೂ ಬರೆಯಲ್ಲ ಇವಾಗ.
ಅಷ್ಟು ಕಾನ್ಫಿಡೆಂಟ್ ಇರಬೇಕಲ್ಲ, ರೆಸಿಗ್ನೇಷನ್ ಕೊಟ್ಟು ನಾನು ಮತ್ತೆ ಸೆಲೆಕ್ಟ್ ಆಗ್ತೀನಿ ಅಂತ. ಸೊ ಅದನ್ನು ಈ ಇಯರಿಂದ ಬ್ಲಾಕ್ ಮಾಡಿದ್ದಾರೆ. ಯಾರ್ಯಾರು ಆಲ್ರೆಡಿ IPS ಆಗಿದ್ದಾರೆ ದೇ ಕಾಂಟ್ ರೈಟ್ ಅಗೇನ್. ಇಫ್ ಯು ವಾಂಟ್ ಟು ರೈಟ್, ರಿಸೈನ್. ಅಷ್ಟು ಕಾನ್ಫಿಡೆಂಟ್ ಇದ್ದರೆ ರೇಸ್ ಮಾಡಿಬಿಟ್ಟು ಬಂದು ಬರೀರಿ. ಸೊ ಇವಾಗ ರಿಪಿಟೇಷನ್ ಮಾಡೋದು ತುಂಬ ಕಮ್ಮಿ ಆಗ್ತಾ ಇದೆ. ಸೊ ಇಷ್ಟು ಹುದ್ದೆ ಇರೋದು ಯಾವ ಥರ ಸೆಲೆಕ್ಟ್ ಆಗ್ತಾರೆ ಅಂತ, ಯಾವ ಥರ ಸೆಲೆಕ್ಟ್ ಆಗ್ತಾರೆ, ಏನು ಹುದ್ದೆ ಅನ್ನೋದಕ್ಕೆ ಓವರ್ ವ್ಯೂ. ನೆಕ್ಸ್ಟ್ ಯುವರ್ ಜರ್ನಿ ಆ ಥರ ಇರುತ್ತೆ UPSCಗೆ. ಸೊ ನಾನೇನು ಹೇಳಿದೆ, ಫೆಬ್ರವರಿಲಿ ನೋಟಿಫಿಕೇಷನ್ ಆಗುತ್ತೆ, ಕರೆಕ್ಟ್ ಅಲ್ವಾ? ದಿಸ್ ಈಸ್ ದಿ ನೋಟಿಫಿಕೇಷನ್, ಫೆಬ್ರವರಿಲಿ ರನ್ ಆಗುತ್ತೆ. ಎಕ್ಸಾಮ್ ಯಾವಾಗ ಬರೀತೀರಾ? ಮೇ. ಈ ವರ್ಷ May 24ಗೆ ಎಕ್ಸಾಮ್ ಶೆಡ್ಯೂಲ್ ಆಗಿದೆ. May 24ಗೆ ಎಕ್ಸಾಮ್ ಬರೀತಿದ್ದಾರೆ. ಸೊ ಇಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ವಿತಿನ್ 15 ಡೇಸ್ಗೆ. ಇಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ, 15 ಡೇಸ್ಗೆ ನಿಮಗೆ ರಿಸಲ್ಟ್ ಬರುತ್ತೆ. ಅದಾದಮೇಲೆ ಸೆಪ್ಟೆಂಬರ್ ಆ ಟೈಮಲ್ಲಿ ನೀವು ಇದು ಕ್ಲಿಯರ್ ಆದರೆ ಮೇನ್ಸ್ ಎಕ್ಸಾಮಿನೇಷನ್ ಬರೀತೀರಾ. ಸೊ ಇದ್ರದ್ದು ಅಕ್ಟೋಬರ್ ಆರ್ ನವಂಬರಲ್ಲಿ ರಿಸಲ್ಟ್ ಬರ್ಬೋದು. ಅದು ಕ್ಲಿಯರ್ ಆದರೆ, ನಿಮಗೆ ಕ್ಲಿಯರ್ ಆಗುತ್ತೆ ಅಂದರೆ ನೆಕ್ಸ್ಟು ಫೆಬ್ರವರಿಗೆ ನಿಮಗೆ ಇಂಟರ್ವ್ಯೂ ಇರುತ್ತೆ, ಪ್ಯಾನಲ್ ಡಿಸ್ಕಷನ್. ಮೋಸ್ಟ್ ಪ್ರಾಬಬ್ಲಿ ಇನ್ ಡೆಲ್ಲಿ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ನೀವು ಹೋಗಬೇಕು, ನಿಮ್ಮ ಸರೌಂಡಿಂಗ್ ದೇರ್ ವಿಲ್ ಬಿ 4 to 5 ಮೆಂಬರ್ಸ್ ಡೆಲಿಗೇಟ್ಸ್ ಇರ್ತಾರೆ, IAS ಆರ್ IPS ಆಫೀಸರ್ಸ್ ಇರ್ತಾರೆ. ಸೊ ಅವರು ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಸೊ ದಿಸ್ ಈಸ್ ಫೆಬ್ರವರಿ ಟು ಫೆಬ್ರವರಿ ಜರ್ನಿ, 1 year ಜರ್ನಿ. ಸೊ ಒಂದು ಎಕ್ಸಾಮ್ ಬರೆದು ನಾನು ಈಸಿಯಾಗಿ ಅಪಾಯಿಂಟ್ ಆಗ್ತೀನಿ ಅನ್ನೋದಲ್ಲ, ಇಟ್ ಇಸ್ ಅ ಜರ್ನಿ ಆಫ್ 1 year. ಸೊ ಇಲ್ಲಿ ಮೇನ್ ಎಕ್ಸಾಮ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಫುಲ್ ಫಾರ್ಮ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಪ್ರಿಲಿಮ್ಸ್ ಅಂತಂತೀವಿ. ಇಲ್ಲಿ ನಿಮಗೆ 2 ಪೇಪರ್ಸ್ ಇರುತ್ತೆ, ಜನರಲ್ ಸ್ಟಡೀಸ್ 1, ಜನರಲ್ ಸ್ಟಡೀಸ್ 2. ಇಲ್ಲಿ ಇಟ್ ಈಸ್ ಆಲ್ ಅಬೌಟ್ ಜನರಲ್ ನಾಲೆಡ್ಜ್. 1 ಪೇಪರಲ್ಲಿ ನಿಮಗೆ ಕಂಪ್ಲೀಟು ಜನರಲ್ ನಾಲೆಡ್ಜ್ ಬಗ್ಗೆ ಕೇಳ್ತಾರೆ, ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿ, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಬಯಾಲಜಿ, ಎವ್ರಿಥಿಂಗ್ ನಿಮ್ಗೆ ಇಲ್ಲಿ ಫಸ್ಟ್ ಪೇಪರಲ್ಲಿ ಕೇಳ್ತಾರೆ. ದಟ್ ವಿಲ್ ಬಿ ಕಂಪ್ಲೀಟ್ಲಿ MCQ ವಿತ್ ನೆಗೆಟಿವ್ ಮಾರ್ಕಿಂಗ್ ನಿಮ್ಗೆ ಇರುತ್ತೆ. 1 ಕರೆಕ್ಟ್ ಆನ್ಸರ್ಗೆ, 1 ರೈಟ್ ಆನ್ಸರ್ಗೆ 2 ಮಾರ್ಕ್ಸ್ ಇರುತ್ತೆ, 1 ರಾಂಗ್ ಆನ್ಸರ್ಗೆ 0.66 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಸೊ ಈ ರೀತಿ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ GS 1 ಪೇಪರ್ ಕಂಡಕ್ಟ್ ಮಾಡ್ತಾರೆ. GS 2 ಸೆಕೆಂಡ್ ಪೇಪರ್ ಬಂದು ಪ್ರಿಲಿಮ್ಸಲ್ಲಿ CSAT, ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್, ಫುಲ್ ಫಾರ್ಮ್ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್. ಇಟ್ ಇಸ್ ಶಾರ್ಟಾಗಿ ಹೇಳ್ಬೇಕಂದ್ರೆ ಮ್ಯಾಥ್ಸ್ ಆಪ್ಟಿಟ್ಯೂಡ್, ಮ್ಯಾಥಮೆಟಿಕ್ಸ್ ಇರುತ್ತೆ, ಕಾಂಪ್ರಹೆನ್ಷನ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇರುತ್ತೆ. ಒಂದು ಪ್ಯಾಸೇಜ್ ಕೊಡ್ತಾರೆ, ಅದನ್ನು ಓದಿ ನೀವು ಅರ್ಥ ಮಾಡಿಕೊಂಡು ಬರೀಬೇಕು. ಇಲ್ಲ ಅಂದರೆ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಇರುತ್ತೆ, ಜನರಲಾಗಿ ಲಾಜಿಕಲ್ ರೀಸನಿಂಗ್ ಪ್ರಾಬ್ಲಮ್ಸ್ ಇರುತ್ತೆ, ಬರೀಬೇಕು. ಇಲ್ಲಿ ಇದು ಬಂದು ಒನ್ಲಿ ಎಲಿಜಿಬಿಲಿಟಿ, ಮಿನಿಮಮ್ ಇಲ್ಲಿ ನೀವು ಸ್ಕೋರ್ ಮಾಡಲೇಬೇಕು. 200 ಮಾರ್ಕ್ಸ್ಗೆ ಅಂದರೆ 70 ಆ ಥರ ಸ್ಕೋರ್ ಮಾಡಲೇಬೇಕು. ಇದನ್ನು ರ್ಯಾಂಕಿಂಗಿಗೆ ಕನ್ಸಿಡರ್ ಮಾಡಲ್ಲ. ದಿಸ್ ಈಸ್ ಜಸ್ಟ್ ಎಲಿಜಿಬಿಲಿಟಿ ಪೇಪರ್. ಈ ಜಸ್ಟ್ ಆ ಮಿನಿಮಮ್ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ, ರ್ಯಾಂಕಿಂಗಿಗೆ ಕನ್ಸಿಡರ್ ಮಾಡಲ್ಲ. ಮೇಯ್ನ್ ಪೇಪರ್ ಬಂದು ದಿಸ್ ಈಸ್ ದಿ ಮೇನ್ ಪೇಪರ್. GS 1 ಏನು ನೋಡ್ತಿದ್ದೀರಾ, ದಿಸ್ ಈಸ್ ದಿ ಮೇನ್ ಪೇಪರ್. ನಿಮಗೆ ರ್ಯಾಂಕಿಂಗ್ ಕನ್ಸಿಡರ್ ಆಗೋದು ಇದರಿಂದನೇ. ಸೊ ದಿಸ್ ಈಸ್ ದಿ ಪ್ರಿಲಿಮ್ಸ್ ಓವರ್ ವ್ಯೂ. ಮಾರ್ಕ್ಸು ಎಷ್ಟೆಷ್ಟು ಅಂತೆಲ್ಲ ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ದಿಸ್ ಈಸ್ ದಿ ಹೈಯರ್ ಓವರ್ ವ್ಯೂ, ಯಾವ ಥರ ನಡೆಯುತ್ತೆ ಅಂತ. ಸೊ ನೀವು ಇದನ್ನು ಕ್ಲಿಯರ್ ಮಾಡಿದ್ರಿ ಅಂದರೆ ಯಾವಾಗ ಈ ಎಕ್ಸಾಮ್ ಬರ್ತೀರಾ, 15 ಡೇಸಲ್ಲಿ ನಿಮಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ನ ಯಾರ್ಯಾರು ಕ್ಲಿಯರ್ ಮಾಡಿದ್ದಾರೆ ಗೌರ್ಮೆಂಟ್ ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಬೇಸ್ಡ್ ಆನ್ ಕ್ಯಾಟಗರಿನೂ ಕನ್ಸಿಡರ್ ಮಾಡ್ತಾರೆ, ಎಲ್ಲ ಮಾಡಿ ಶಾರ್ಟ್ ಲಿಸ್ಟ್ ಆಗ್ತೀರಾ. ಆಮೇಲೆ ನೀವು ಮೇನ್ಸ್ ಎಕ್ಸಾಮ್ ಆಗಸ್ಟ್ ಇಲ್ಲ ಸೆಪ್ಟೆಂಬರಲ್ಲಿ ಮೇನ್ಸ್ ಎಕ್ಸಾಮಿನೇಷನ್ಗೆ ಮೂವ್ ಆನ್ ಆಗ್ತೀವಿ. ದಟ್ ಈಸ್ ದಿ ಫಸ್ಟ್ ಸ್ಟೇಜ್. ಅಪ್ಲೈ ಮಾಡಿ ಪ್ರಿಲಿಮ್ಸ್ ಬರೀತೀರಾ, ದಟ್ ಈಸ್ ಆನ್ May 24th. ನೆಕ್ಸ್ಟು ಮೇನ್ಸ್ ಎಕ್ಸಾಮಿನೇಷನ್. ಹಿಯರ್ ಈಸ್ ವೇರ್ ನಾವೆಲ್ಲ ಸ್ಟೂಡೆಂಟ್ಗೆ ಹೇಳೋದು ಬರೀಬೇಕು, ತುಂಬ ಬರಿತಾನೆ ಇರಬೇಕು. ಅಷ್ಟನ್ನು ಬರೆಸ್ತಾರೆ ಇಲ್ಲಿ. ಬಿಕಾಸ್ ಮೇನ್ಸ್ ಎಕ್ಸಾಮಿನೇಷನ್ ಏನಿರುತ್ತೆ, ಇಟ್ ಕನ್ಸಿಸ್ಟ್ಸ್ ಆಫ್ 9 ಪೇಪರ್ಸ್. 9 ಪೇಪರ್ ಇರುತ್ತೆ, 9 ಪೇಪರನ್ನು ಬರೆಯೋದೇನೆ. ಇಲ್ಲಿ 2 ಪೇಪರ್ ಕಂಪಲ್ಸರಿ. ಇಟ್ ಈಸ್ ಜಸ್ಟ್ ಎಲಿಜಿಬಿಲಿಟಿ ಪೇಪರ್. ಬೇಸಿಕ್ ಇಂಗ್ಲೀಷ್ ಮತ್ತು ಕನ್ನಡ ಟೆಸ್ಟ್ ಮಾಡ್ತಾರೆ. ನೀವು ಇಂಗ್ಲೀಷ್ ಕಂಪಲ್ಸರಿ, ನೀವು ಕನ್ನಡ, ಹಿಂದಿ, ಸಂಸ್ಕೃತ್
ಯಾವುದಾದ್ರೂ ಎಡಿಷನಲ್ ಭಾಷೆ ತೊಗೋಬೋದು. ಅದ್ರದ್ದು ಬೇಸಿಕ್ ಟೆಸ್ಟ್ ಮಾಡ್ತಾರೆ ಇಲ್ಲಿ, ನಿಮಗೆ ಭಾಷೆ ಮೇಲೆ ಹಿಡ್ತಾ ಯಾವ ಥರ ಇದೆ ಅಂತ ಬೇಸಿಕ್ ಟೆಸ್ಟ್ ಮಾಡ್ತಾರೆ. ಸೊ ರಿಮೈನಿಂಗ್ 7 ಪೇಪರ್ಸ್, ಅಲ್ಲಿ ನಿಮಗೆ ಎಸ್ಸೆ ಇರುತ್ತೆ ಒಂದು ಪೇಪರಲ್ಲಿ, ಇನ್ನೊಂದು GS1 ಅಂತ ಇರುತ್ತೆ, GS2 ಅಂತ ಇರುತ್ತೆ, GS3, GS4, ಆಪ್ಷನಲ್ 1, ಆಪ್ಷನಲ್ 2. ಕರೆಕ್ಟ್ ಅಲ್ವಾ? 1 2 3 4 5 6 7 ಪೇಪರ್ಸ್, 7 + 2 9 ಪೇಪರ್ಸ್. ಸೊ ನಾವೇನೇನು ಮಾತಾಡ್ತಿದ್ದೀವಿ, ಕಾನ್ಸ್ಟಿಟ್ಯೂಷನು, ಪೊಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್, ಅದೆಲ್ಲ ಬರೋದು ಈ 4 ಪೇಪರಲ್ಲಿ. ಕೋರ್ ಪೇಪರ್ಸ್ ಅದು ಎಲ್ಲನೂ ಅದರಲ್ಲಿ ಬರುತ್ತೆ. ಈ ಆಪ್ಷನಲ್ 1, ಆಪ್ಷನಲ್ 2 ಪೇಪರ್ ಇದೆಯಲ್ಲ, ಈ 2 ಎಕ್ಸಾಮ್ ಇದೆಯಲ್ಲ, ಅದನ್ನು UPSC ಏನು ಮಾಡಿದೆ, ನಿಮಗೆ ಬಿಟ್ಟಿದ್ದಾರೆ. ಒಂದು 29 ಸಬ್ಜೆಕ್ಟ್ಸ್ ಇದೆ, ಅದರಲ್ಲಿ ಯಾವುದಾದ್ರೂ ನಿಮಗೆ ಕಾನ್ಫಿಡೆಂಟ್ ಇರೋ ಸಬ್ಜೆಕ್ಟ್ನ ಪಿಕ್ ಮಾಡಿ ಅದ್ರ ಮೇಲೆ ಆ 2 ಪೇಪರ್ನ ಅಟೆಂಡ್ ಮಾಡಿ. ಅಪ್ಲೈ ಮಾಡ್ಬೇಕಾದ್ರೆ ಕೇಳ್ತಾರೆ ನಿಮ್ಗೆ ಆಪ್ಷನಲ್ ಪೇಪರ್ ಯಾವ್ದು ತೊಗೋತೀರಾ ಅಂತ. ಕೆಲವರು ಕನ್ನಡ ತೊಗೊತಾರೆ, ಕೆಲವರು ಆಂಥ್ರೋಪಾಲಜಿ, ಮ್ಯಾಥಮೆಟಿಕ್ಸ್, ಕಾನ್ಫಿಡೆಂಟ್ ಇರೋದು ಅದನ್ನು ತೊಗೊಂಡು ಇಲ್ಲಿ ಆಪ್ಷನಲ್ ಪೇಪರ್ 1, ಆಪ್ಷನಲ್ ಪೇಪರ್ 2ನ ನೀವು ಬರೀತೀರ, ನಿಮ್ಗೆ ಇಷ್ಟ ಬಂದಿದ್ದ ಸಬ್ಜೆಕ್ಟ್ಸ್ನ ತೊಗೊಂಡು. ಎಸ್ಸೆ ಅಗೈನ್ 10 ಪೇಜ್ ಎಸ್ಸೆ ಬರೀಬೇಕು. ಇಲ್ಲಿ 2 ಪಾರ್ಟ್ಸ್ ಇರುತ್ತೆ, 4 ಕ್ವಶನ್ ಈಚ್. 4 ಕ್ವಶನಲ್ಲಿ ಯಾವುದಾದ್ರೂ ಒಂದು ಅಟೆಂಡ್ ಮಾಡಬೇಕು, ಇನ್ನು 4 ಕ್ವಶನಲ್ಲಿ 8 SL2 ಬರೀಬೇಕು ಟೋಟಲ್. 4ಅಲ್ಲಿ ಎನಿ 1, 4ಅಲ್ಲಿ ಎನಿ 1. ಇದು ಬಂದು ಕಂಪ್ಲೀಟ್ ನಿಮಗೆ 3 hours ಟೈಮ್ ಇರುತ್ತೆ ಎಲ್ಲ ಪೇಪರ್ಗೂ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಚಾಲೆಂಜಿಂಗ್ ಏನು ಹೇಳ್ತೀವಿ ಅಂದರೆ ಬರೆಯೋದೇ ಚಾಲೆಂಜಿಂಗ್ ಇರೋದು. ಇವಾಗ ಒನ್ ಡೇ ನೀವು ನಾರ್ಮಲಿ ಒನ್ ಡೇ ತೊಗೊಂಡ್ರೆ ಮಾರ್ನಿಂಗ್ 3 hours, ಆಫ್ಟರ್ನೂನ್ 3 hours ಇರುತ್ತೆ ಈ ಪೇಪರ್ಸ್ ಅವ್ರು ಅಲೈನ್ ಮಾಡೋದು. ಸೊ ಇಲ್ಲಿ ಮಾರ್ನಿಂಗ್ 3 hours ಬರೀತೀರಾ, ಆಫ್ಟರ್ನೂನ್ 3 hours ಬರೀತೀರಾ. ಸೊ ಯು ಶುಡ್ ಬಿ ಸ್ಟೇಬಲ್. ನಿಮ್ಮ ಮೈಂಡ್ ಆಗಲಿ, ನೀವು ಬರೆಯೋ ಕೈ ಆಗಲಿ, ಪೆನ್ ಆಗಲಿ ಎಲ್ಲ ಸ್ಟೇಬಲ್ ಆಗಿರಬೇಕು. ಪ್ರಾಕ್ಟೀಸ್ ಮಾಡಿ ಬರೆದಿರಬೇಕು ಆಲ್ರೆಡಿ ತುಂಬ ಮಾಕ್ ಟೆಸ್ಟ್, ಅವಾಗ ಮಾತ್ರ ಬರೆಯೋಕ್ಕೆ ಸಾಧ್ಯ. ಸೊ ದಿಸ್ ಈಸ್ ಹೌ ಎವ್ರಿಥಿಂಗ್ ದಿ ಮೇನ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ಇಲ್ಲಿ ನೀವು ಯಾವಾಗ ಬರೀತೀರಾ ಅಲ್ಲಿ ಅಗೈನ್ 2 months ಆದಮೇಲೆ ದೇ ವಿಲ್ ವ್ಯಾಲ್ಯೂಯೇಟ್ ಮಾಡಿ ನಿಮಗೆ ಯಾರ್ಯಾರು ಇಂಟರ್ವ್ಯೂಗೆ ಎಲಿಜಿಬಲ್ ಆಗಿದ್ದೀರಾ ಅನ್ನೋದನ್ನ ಇನ್ಫಾರ್ಮ್ ಮಾಡ್ತಾರೆ. ಸೊ ನೆಕ್ಸ್ಟು ಇಂಟರ್ವ್ಯೂ ಪ್ರೋಸೆಸ್ ಬಂದು ಇಟ್ ವಿಲ್ ಬಿ ಸಿಂಪಲ್. ಇಂಟರ್ವ್ಯೂ ಪ್ರೋಸೆಸ್ ನಿಮ್ಗೆ ಅಷ್ಟೇ ಏನು ಡಿಫಿಕಲ್ಟ್ ಇರಲ್ಲ, ಬಟ್ ಯು ಶುಡ್ ಬಿ ನೋಯಿಂಗ್ ಟು ಟಾಕ್. ಯಾವ ಥರ ಮಾತಾಡ್ತೀರಾ ಅನ್ನೋದು ಗೊತ್ತಿರಬೇಕು. ಸೊ ಇಂಟರ್ವ್ಯೂ 5 members ಇರ್ತಾರೆ ಯೂಶಲಿ ಪ್ಯಾನಲಲ್ಲಿ. ಸೊ ನೀವು ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರಲ್ಲ ಯಾವ ಥರ ಇಂಟರ್ವ್ಯೂಸ್, ಮಾಕ್ ಇಂಟರ್ವ್ಯೂಸ್ ನಡೆಯುತ್ತೆ ಅಂತ. ಆ ಥರ ಇಲ್ಲೂ ಮಾಕ್ ಇಂಟರ್ವ್ಯೂಸ್ ಮಾಡಿನೇ ಎಷ್ಟೊಂದು ಜನ ಅಲ್ಲಿ ಹೋಗೋದು. ಸೊ ಮಾಕ್ ಇಂಟರ್ವ್ಯೂಲಿ ನಿಮಗೂ 1 hour 45 minutes to 1 hour ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ದೇ ವಿಲ್ ಬಿ ಆಲ್ ಟಾಪ್ ನಾಚ್ ಅಫಿಷಿಯಲ್ಸ್ ಆಫ್ ಇಂಡಿಯಾಗೆ ಆಲ್ರೆಡಿ ಸರ್ವ್ ಮಾಡಿರ್ತಾರೆ, AS IPS ಆಗಿರ್ತಾರೆ, ಅವರೇನೇ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಸೊ ವಿ ಕಾಂಟ್ ಲೈ ದೆಮ್. ಸೊ ಶಾರ್ಟಾಗೆ ಇಂಟರ್ವ್ಯೂ ಕ್ಲಿಯರ್ ಮಾಡೋಕ್ಕೆ ಟಿಪ್ಸ್ ಏನು ಅಂದರೆ, ವಿ ಶುಡ್ ಬಿ ಹಂಬಲ್, ವಿ ಶುಡ್ ನಾಟ್ ಲೈ. ಸುಳ್ಳು ಹೇಳ್ಬಾರ್ದು, ಹಂಬಲ್ ಆಗಿರಬೇಕು. ಯಾಕಂದರೆ ಅಲ್ಲಿರೋರು ನಮಗಿಂತ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಈಸಿಯಾಗಿ ನಮಗೆ ಕ್ಯಾಚ್ ಮಾಡ್ತಾರೆ. ಸೊ ದಟ್ ಈಸ್ ದಿ ಮೇನ್ ಕ್ರೈಟೇರಿಯಾ ಫಾರ್ ಇಂಟರ್ವ್ಯೂ, 45 minutes to 1 hour. ಸೊ ಇಲ್ಲಿ ಯಾವುದ್ರ ಬೇಸ್ ಮೇಲೆ ಕ್ವಶನ್ ಕೇಳ್ತಾರೆ, ನಿಮಗೆ ಇಂಟರ್ವ್ಯೂ ಮುಂಚೆ ಒಂದು ಫಾರ್ಮ್ ಕೊಡ್ತಾರೆ, ರೆಸ್ಯೂಮೆ CV ಥರ ಒಂದು ಕ್ವಶನೇರ್ ಕೊಡ್ತಾರೆ, ನೀವು ಅದನ್ನು ಫಿಲಪ್ ಮಾಡಬೇಕು. ಸೊ ಆ ಕ್ವಶನರಲ್ಲಿ ಏನು ಫಿಲ್ ಮಾಡಿದ್ದೀರಲ್ವಾ, ಬೇಸ್ಡ್ ಆನ್ ದಟ್ ಕ್ವಶನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮಗೆ. ಇಟ್ ಮೈಟ್ ಬಿ ಯುವರ್ ಸಪೋಸ್ ನಾನು ಉಡುಪಿಯಿಂದ ಬಂದಿದ್ದೆ ಅಂದರೆ ಕೋಸ್ಟಲ್ ಡಿಪಾರ್ಟ್ಮೆಂಟ್ ಮೇಲೆ ಕ್ವಶನ್ ಕೇಳ್ಬೋದು. ಇವಾಗ ನಿಮ್ಮ ಫಾದರ್ ಆಕ್ಯುಪೇಷನ್ ಬೇರೆ ಏನೋ ಇದೆ, ಬೇರೆ ಎಲ್ಲೋ ಕೆಲಸ ಮಾಡ್ತಾರೆ, ರೈಲ್ವೆ ಬಗ್ಗೆ ಕ್ವಶನ್ ಕೇಳ್ಬೋದು. ಸೊ ದೇ ಕ್ಯಾನ್ ಲಿಂಕ್. ಇಲ್ಲ ಅಂದರೆ ಸಿನಾರಿಯೋ ಬೇಸ್ಡ್ ಕ್ವಶನ್ಸ್ ಕೇಳ್ತಾರೆ. ಈ ಥರ ಒಂದು ಕ್ವಶನ್ ಕೇಳ್ತಾರೆ, ಸಿನಾರಿಯೋ ಬೇಸ್ಡ್ ಕ್ವಶನ್ಸ್ ಯಾವ ಥರ, ಫಾರ್ ಎಕ್ಸಾಂಪಲ್, ಸೊ ಅಸ್ಯೂಮ್ ಯುವರ್ IPS ಆಫೀಸರ್ ಅಂತಾರೆ. ನೀವೊಂದು ಯಾವುದೋ ಒಂದು ಡಿಸ್ಟಿಕ್ನ IPS ಆಫೀಸರ್ ಆಗಿರ್ತೀರಾ. ಸೊ ನಿಮಗೆ 2 ಕಂಪ್ಲೇಂಟ್ಸ್ ಬರುತ್ತೆ. 1 ಕಂಪ್ಲೇಂಟ್ ಹೇಳುತ್ತೆ ಒಂದು ಜಾಗದಲ್ಲಿ ಕಮ್ಯುನಲಿಸಮ್, ಹಿಂದೂ ಮುಸ್ಲಿಂ ಕಿತ್ತಾಡ್ಕೋತಾ ಇದ್ದಾರೆ ಅಂತ ಬರುತ್ತೆ. ಇನ್ನೊಂದು ಜಾಗದಿಂದ ಮರ್ಡರ್ ಆಗಿದೆ, ರಾಬ್ರಿ ಆಗಿ ಮರ್ಡರ್ ಆಗಿದೆ ಅಂತ ಬರುತ್ತೆ. ನೀವು ಯಾವ ಪ್ಲೇಸ್ಗೆ ಫಸ್ಟ್ ಹೋಗ್ತೀರಾ? ಚಾಲೆಂಜಿಂಗ್ ಎಲ್ಲ ಇದು ಆನ್ಸರ್ ಮಾಡೋದು. ನೀವು ಹಂಗಂದರೆ ಇದಕ್ಕೆ ಹೋಗಲ್ವಾ ಅಂತಾರೆ, ಇದಕ್ಕೆ ಹೋಗ್ತೀನಿ ಅಂದರೆ ಅದಕ್ಕೆ ಹೋಗಲ್ವಾ ಅಂತಾರೆ. ಸೊ ಈ ಥರ ಸಿನಾರಿಯೋ ಬೇಸ್ಡ್ ಕ್ವಶನ್ ಕೇಳ್ತಾರೆ. ನೀವು ಅದನ್ನು ಯಾವುದೋ ಒಂದಕ್ಕೆ ಸ್ಟಿಕ್ ಆನ್ ಆಗಲಿ ಅನ್ನೋದು ಅವ್ರ ಉದ್ದೇಶ ಇರಲ್ಲ. ನೀವು ಅದಕ್ಕೆ ಬ್ಯಾಲೆನ್ಸ್ಡಲ್ಲಿ ಆನ್ಸರ್ ಮಾಡಬೇಕು. ಯಾವುದಕ್ಕೆ ಹೋಗ್ತೀನಿ, ಯಾರು ಬೇರೆ ನಮ್ಮ ಕೊಲೀಗ್ನ ಕಳಿಸ್ಕೊಡ್ಬೋದು, ಆ ಥರ ನೀವು ಡಿಫ್ರೆಂಟ್ ಆ್ಯಂಗಲ್ಸ್ನ ಅವ್ರಿಗೆ ಕೊಡಬೇಕಾಗುತ್ತೆ. ಒಂದಕ್ಕೆ ಫಿಕ್ಸ್ ಮಾಡೋಕ್ಕಾಗಲ್ಲ. ಇಲ್ಲಿ ಅವ್ರು ಏನೇ ಕ್ವಶನ್ ಕೇಳಿದ್ರೂ ಒಂದಕ್ಕೆ ಫಿಕ್ಸ್ ಮಾಡೋಕ್ಕಾಗಲ್ಲ. ಪಾಕಿಸ್ತಾನ್ ಇಸ್ ಅ ಪ್ರಾಬ್ಲಮ್ ಫಾರ್ ಅಸ್, ನೋ ವಿ ಕ್ಯಾನ್ ಡಿಸ್ಟ್ರಾಯ್ ದೆಮ್ ಅಂತಾರೆ. ಎಸ್, ನೋ,
ಎಸ್ ಅಂತ ಡೈರೆಕ್ಟ್ ಹೇಳೋಕ್ಕಾಗಲ್ಲ. ಎಸ್ ಅಂತ ಹೇಳ್ತೀವಿ ಅಂದರೆ ಹೇಳಿ ಡಿಫೆಂಡ್ ಮಾಡ್ಕೊಳ್ಳಿ ಅಷ್ಟೇ. ಏನಕ್ಕೆ ಎಸ್ ಅಂತಂದೆ ಅಂತೇಳಿದ್ರೆ ಡಿಫೆಂಡ್ ಮಾಡ್ಕೋಬೇಕು, ಎಸ್ ಅಂತ ಹೇಳ್ಬಾರ್ದು ಅಂತಲ್ಲ. ನಾವೇನು ಉತ್ತರ ಹೇಳ್ತೀವಿ ಒಂದು ಡಿಫೆಂಡ್ ಮಾಡ್ಕೋಬೇಕು. ನಾವು ಜಸ್ಟ್ ಆನ್ಸರ್ ಮಾಡ್ತೀನಿ ಡಿಫೆಂಡ್ ಮಾಡ್ಕೊಳ್ಳೋಕೆ ಬರಲ್ಲ ಅಂದರೆ ದಟ್ ವಿಲ್ ಬಿ ನೆಗೆಟಿವ್. ಸೊ ಈ ಥರ ಕ್ವಶನ್ಸ್ ಇರ್ಬೋದು. ಇನ್ನೊಂದು ಸ್ಟ್ರೆಸ್ ಲೆವೆಲ್. ದಿ ವಿಲ್ ಟ್ರೈ ಟು ರಿಡ್ಯೂಸ್ ಯುವರ್ ಕಾನ್ಫಿಡೆನ್ಸ್ ರಿಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಏನಕ್ಕೆ ಸೆಲೆಕ್ಟ್ ಮಾಡಬೇಕು ನಿಮಗೆ? ತುಂಬ ಇಂಜಿನಿಯರಿಂಗ್ ಎಲ್ಲ ಅಷ್ಟು IITs ಇವಾಗ ತುಂಬ ಜನ IAS IPSಗೆ ಬರ್ತಾ ಇದ್ದಾರೆ. 40 LPA ಪ್ಯಾಕೇಜ್ ಬಿಟ್ಟು ಬರ್ತಾ ಇದ್ದಾರೆ. 40 LPA 50 LPA ಅಂಥವ್ರಿಗೆ ಡಿಫಿಕಲ್ಟ್ ಕ್ವಶನ್ಸ್ ಹೋಗುತ್ತೆ. 40 LPA 50 LPA ಪ್ಯಾಕೇಜ್ ಬಿಟ್ಟು ಏನಕ್ಕೆ ಬರ್ತಿದ್ದೀರಾ ಸಿವಿಲ್ ಸರ್ವಿಸ್ಗೆ? ಇಟ್ ಇಸ್ ನಾಟ್ ಎ ಈಸಿ ಜಾಬ್. ಅಷ್ಟು ಈಸಿ ಜಾಬ್ ಅಲ್ವಲ್ಲ. ದೇ ನೀಡ್ ಟು ಡೀಲ್ ವಿತ್ ಪೊಲಿಟಿಷಿಯನ್ಸ್, ಎಲ್ಲ ಥರನೂ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಈ ಥರ ಸಿನಾರಿಯೋ ಬೇಸ್ಡ್ ಕ್ವಶನ್ಸ್ ನಿಮಗೆ ಇಂಟರ್ವ್ಯೂನಲ್ಲಿ ಅವರು ಕ್ವಶನ್ ಕೇಳ್ತಾರೆ. ಸೊ ಇದೂ ನೀವು ಕ್ಲಿಯರ್ ಮಾಡಿದ್ರೆ ಅಂದರೆ ದೆನ್ ಕಮ್ಸ್ ದಿ ಮಾರ್ಚ್ ಮಂತಲ್ಲಿ ನಿಮಗೆ ರ್ಯಾಂಕಿಂಗ್ ಬರುತ್ತೆ. ರೀಸೆಂಟಾಗಿ ಬಂತಲ್ಲ, ರೀಸೆಂಟಾಗಿ ಮಾರ್ಚ್ ಮಂತಲ್ಲಿ ರ್ಯಾಂಕಿಂಗ್ ಬಂತು. ಸೊ ಆ ರ್ಯಾಂಕಿಂಗ್ ಬರುತ್ತೆ, ಅದ್ರ ಬೇಸ್ ಮೇಲೆ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಅವರು ಪ್ರಿಪೇರ್ ಮಾಡ್ಕೊತಾರೆ. ಮೆಡಿಕಲ್ ಟೆಸ್ಟ್ ಇರ್ಬೋದು, ಡಾಕ್ಯುಮೆಂಟ್ ಸಬ್ಮಿಷನ್ ಇರ್ಬೋದು, ಅವೆಲ್ಲ ನೀವು ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಡಾಕ್ಯುಮೆಂಟ್ ಹೇಳಿರೋದು ಎಲ್ಲನೂ ಪರ್ಫೆಕ್ಟ್ ಇದೆ ಅಂತ. ಇಫ್ ಯು ಆರ್ ಸೆಲೆಕ್ಟೆಡ್ ಆಸ್ IAS ಆರ್ ಎನಿ ಅದರ್ ಆಫೀಸರ್, ಯು ವಿಲ್ ಗೋ ಟು ಉತ್ತರಾಖಂಡಲ್ಲಿ ಟ್ರೈನಿಂಗ್ ಇರುತ್ತೆ 2 years. ಸೊ ಅಲ್ಲಿ IAS ಸೆಲೆಕ್ಟ್ ಆದರೆ ಅಲ್ಲಿಗೆ ಹೋಗ್ತೀರಾ. IPS ಆಗಿ ಸೆಲೆಕ್ಟ್ ಆದ್ರೂ ಪೊಲೀಸ್ ಅಕಾಡೆಮಿ, ಹೈದರಾಬಾದ್ ಪೊಲೀಸ್ ಅಕಾಡೆಮಿಲಿ ಟ್ರೈನಿಂಗ್ ಇರುತ್ತೆ. IPS ಆಗಿ ಸೆಲೆಕ್ಟ್ ಆದರೆ ಜನರಲ್ ಟ್ರೈನಿಂಗು ಉತ್ತರಾಖಂಡಲ್ಲೇ. ಎಲ್ಲರಿಗೂ 1 ವರ್ಷ ಟ್ರೈನಿಂಗ್ ಜನರಲಾಗಿ ಅಲ್ಲೇ ಕೊಡ್ತಾರೆ. ಅಲ್ಲೇ ಟ್ರೈನಿಂಗ್ ಕೊಟ್ಟು ಆಮೇಲೆ ನಿಮಗೆ ಪೋಸ್ಟಿಂಗ್ಸ್ ಹೋಗುತ್ತೆ. ನಿಮಗೆ ಸಡನ್ನಾಗೆ DC ಆಗಲಿ SP ಆಗಲಿ ಕೊಡಲ್ಲ. 6 months ಪ್ರೊಬೇಷನ್ ಪೀರಿಯಡ್ ಇರುತ್ತೆ. ನಿಮಗೆ DYSP ಆಗಿ ಇಲ್ಲ ಒಂದು ಹುದ್ದೆ ಕೆಳಗಡೆ ಆಗಿ ನಿಮಗೆ ಕೊಡ್ತಾರೆ. ಯಾಕಂದರೆ ಟ್ರೈನ್ ಮಾಡಬೇಕಲ್ಲ ನಿಮಗೆ. ಆಮೇಲೆ ಒಂದು 6-7 months ಆದಮೇಲೆ ನಿಮಗೆ ಆ್ಯಕ್ಚುಯಲ್ ಪೋಸ್ಟಿಂಗ್ ಕೊಟ್ಟು ನಿಮಗೆ SPನ ಇಲ್ಲ IAS ಆರ್ DCನ ಅದೆಲ್ಲ ನಿಮಗೆ ಆ್ಯಕ್ಚುಯಲ್ ಅಲೋಕೇಶನ್ಸ್ ಆಮೇಲೆ ಆಗುತ್ತೆ. ಸೊ ದಿಸ್ ಈಸ್ ದಿ ಓಲ್ ಜರ್ನಿ ಸ್ಟಾರ್ಟಿಂಗ್ ಫ್ರಮ್ ಅಪ್ಲೈ ಮಾಡೋದ್ರಿಂದ ಎಕ್ಸಾಮ್ ಬರೆದು ಅಪ್ಲೈ ಆಗಿ ಸೆಲೆಕ್ಟ್ ಆಗೋವರೆಗೂ ಯಾವ ಥರ ಇರುತ್ತೆ ಅಂತ. ಫಸ್ಟ್ ಟೈಮ್ ಕೇಳಿದಾಗ ಈ ಜರ್ನಿ ತುಂಬ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಬಟ್ ನಮ್ಗೆ ಇಲ್ಲಿ ಟೈಮ್ ಇದೆ. ಈಚ್ ಜರ್ನಿಗೂ ಇಷ್ಟಿಷ್ಟು ಟೈಮ್ ಕೊಡ್ಕೊಂಡು ಹೋಗಿದ್ದಾರೆ. ದಟ್ ಈಸ್ ದಿ ಮೇನ್ ಅಡ್ವಾಂಟೇಜ್, ಟೈಮ್ ಕೊಟ್ಟಿರೋದು. ಸೊ ಇಲ್ಲಿ ಚಾಲೆಂಜಿಂಗ್ ಏನು? ಚಾಲೆಂಜಿಂಗ್ ಈಸ್ ದಿ ಸಿಲೆಬಸ್. ದೆರ್ ಇಸ್ ನೋ ನಿಮಗೆ ಫಿಕ್ಸ್ ಸಿಲೆಬಸ್, ಇಷ್ಟೇ ಓದಬೇಕು ಅಂತ ಆಯಾಮ ಇಲ್ಲ. ಎಲ್ಲನೂ ನಿಮಗೆ ಎಲ್ಲ ಥರ ಕ್ವಶನ್ಸೂ ಬರ್ತಾ ಇದೆ, ಕೇಳ್ತಾ ಇದ್ದಾರೆ ಎಲ್ಲ ಥರ ಕ್ವಶನ್ಸು. ಸೊ ಆ ಕ್ವಶನ್ಸ್ನ ಟ್ಯಾಕಲ್ ಮಾಡಿ ಆನ್ಸರ್ ಮಾಡೋದು ಹೇಗೆ ಅಂತಲೇ ಇಟ್ ಈಸ್ ಅ ಚಾಲೆಂಜಿಂಗ್ ಥಿಂಗ್. ಸೊ ಇಂಟರ್ವ್ಯೂ, ಎಷ್ಟೋ ಜನ ಕಷ್ಟಪಟ್ಟು ಪ್ರಿಲಿಮ್ಸು ಮೇನ್ಸು ಕ್ಲಿಯರ್ ಆಗ್ತಾರೆ, ಇಂಟರ್ವ್ಯೂಲಿ ಫೇಲ್ ಆಗ್ತಾರೆ. ಅವಾಗ ತುಂಬ ಬೇಜಾರಾಗುತ್ತಲ್ಲ. ಡಿಫಿಕಲ್ಟ್ ಇರೋದೇ ಪ್ರಿಲಿಮ್ಸು ಮೇನ್ಸು, ಅದೇ ಕ್ಲಿಯರ್ ಮಾಡಿರ್ತಾರೆ, ಹೋಗಿ ಇಂಟರ್ವ್ಯೂಲಿ ಫೇಲ್ ಆಗುತ್ತೆ. ಸೊ ಇಂಟರ್ವ್ಯೂಲಿ ಫೇಲ್ ಆಗೋದು ದಟ್ ಈಸ್ ನಾಟ್ ಅ ಸ್ಮಾಲ್ ಥಿಂಗ್. ಇಲ್ಲಿ ಫೇಲ್ ಆಗುತ್ತೆ ಅಂದ್ಕೊಳ್ಳಿ, ಯಾವಾಗ ಫೆಬ್ರವರಿ ಇಂಟರ್ವ್ಯೂ ಇರುತ್ತೆ, ಫೇಲ್ ಆಗುತ್ತೆ, ಮೇ ಮತ್ತೆ ನೆಕ್ಸ್ಟ್ ಪ್ರಿಲಿಮ್ಸ್ ಬರೀಬೇಕು. ಅದಕ್ಕೆ ಮೋಟಿವೇಶನ್ ಇರಬೇಕು ಅವ್ರಿಗೆ, ಕರೆಕ್ಟ್ ಅಲ್ವಾ? ಅವ್ರು ಏನು ಮಾಡಿರ್ತಾರೆ, ಹೇಗಿದ್ರು ಇಂಟರ್ವ್ಯೂ ಕ್ಲಿಯರ್ ಮಾಡ್ತೀನಿ ಅಂದ್ಕೊಂಡು ಓದೋದನ್ನ ಸ್ಟಾಪ್ ಮಾಡಿರ್ತಾರೆ. ಇಂಟರ್ವ್ಯೂ ಕ್ಲಿಯರ್ ಆಗಿಲ್ಲ ಅಂದರೆ ಅಕಸ್ಮಾತ್ ಮೇನಲ್ಲಿ ಮತ್ತೆ ಅವರು ಎಕ್ಸಾಮ್ ಬರೀಬೇಕು, ಆವಾಗ ಪ್ರಿಪೇರ್ ಆಗಿರಲ್ಲ. ಸೊ ಈ ಥರ ಸಿಚುವೇಶನ್ ಎಲ್ಲ ಇರುತ್ತೆ. ಸೊ ಅದನ್ನು ಹ್ಯಾಂಡಲ್ ಮಾಡಿ ಕ್ಲಿಯರ್ ಆಗೋವರೆಗೂ ನಾವು ಕಾನ್ಫಿಡೆಂಟಾಗಿ ಇದ್ದು ಎಕ್ಸೈಟ್ ಆದರೆ ನಾವು ಕ್ಲಿಯರ್ ಮಾಡ್ಕೊಬೇಕು. ಇಂಟರ್ವ್ಯೂ ಕ್ಲಿಯರ್ ಆಗಿ ರ್ಯಾಂಕಿಂಗ್ ಬಂದ ಮೇಲೆ ಇಟ್ ಈಸ್ ಫಿಕ್ಸ್ಡ್. ಆಫ್ಟರ್ ದಟ್ ನೋ ಒನ್ ಕ್ಯಾನ್ ರಿಮೂವ್ ಅಸ್. ಟ್ರಾನ್ಸ್ಫರ್ ಮಾಡ್ಬೋದು, ಸಸ್ಪೆಂಡ್ ಮಾಡ್ಬೋದು, ದೇ ಕಾಂಟ್ ಡಿಸ್ಮಿಸ್ ಅಂಟಿಲ್ ವಿ ಹ್ಯಾವ್ ಅ ಕ್ರಿಮಿನಲ್ ಕೇಸ್ ಆರ್ FIR. ಏನು ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಸೊ ದಿಸ್ ಈಸ್ ದಿ ಎಂಟೈರ್ ಜರ್ನಿ ಆಫ್ UPSC CSE ಎಕ್ಸಾಮಿನೇಷನ್. ಸೊ ರೀಸೆಂಟಾಗಿ ಬೇರೆ ಎಕ್ಸಾಮ್ಗೂ ನೀವು ಅಪ್ಲೈ ಮಾಡ್ಬೋದು. ಇದೇ ಸಿಲೆಬಸ್ ಇಟ್ಕೊಂಡು CAPF, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಸರ್ವಿಸ್ ಆಗ್ಬೋದು, NDA, ರಿಸರ್ವ್ ಪೊಲೀಸ್ ಸರ್ವಿಸ್, ಅವಕ್ಕೂ ನೀವು ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ವುಮೆನ್ಗೆಲ್ಲ ಫಿಸಿಕಲ್ ಕ್ರೈಟೇರಿಯಾ ಎಲ್ಲ ಕಮ್ಮಿ ಇದೆ. CAPFಗಾದರೆ ನಿಮಗೆ ಫಸ್ಟು ಎಕ್ಸಾಮ್ ಬರೀಬೇಕು, ಅದು ಕ್ಲಿಯರ್ ಆದರೆ ನಿಮಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ರನ್ನಿಂಗು, ಹೈ ಜಂಪು, ಲಾಂಗ್ ಜಂಪ್ ಬೇಸಿಕ್ ಇರುತ್ತೆ ಅಷ್ಟೇ, ಅದು ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದು. ಸೊ CAPF ನೀವು ಕ್ಲಿಯರ್ ಮಾಡಿದ್ರೆ ಏನು ಯೂಸು ಅಂದರೆ BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಅದರ ಅಸಿಸ್ಟೆಂಟ್ ಕಮಿಷನರಾಗಿ ಅಪಾಯಿಂಟ್ ಆಗ್ಬೋದು. ಸೊ ಎಷ್ಟೊಂದು ಹುದ್ದೆಗಳು ನಿಮಗೆ ಸೆಂಟ್ರಲ್ UPSCಲಿ ಅವೈಲೇಬಲ್ ಇದೆ. ದಿಸ್ ಈಸ್ ದಿ ಕಂಪ್ಲೀಟ್ ಜರ್ನಿ ಆಫ್ UPSC. ಯಾವ ಥರ ಸ್ಟಾರ್ಟ್ ಮಾಡಿ ಯಾವ ಥರ ಎಂಡ್ ಮಾಡ್ಬೋದು ನೀವು ಅಂತ. ಇಲ್ಲಿ ಕಾಮನ್ ಮಿತ್ಸ್ ಏನು? ಏನಾದ್ರು ಡೌಟ್ ಇದೆಯಾ ಇಲ್ಲಿವರೆಗೂ? ಜನರಲ್ ಏನಾದ್ರು ಡೌಟ್? ಯಾವುದು ಸರ್? ಹೌದು. ಬೇರೆ ಎಕ್ಸಾಮ್ ಬರೀಬೋದು. ಹಾಂ, ಹೋಗ್ಬೋದು.
ಈಗ ಐ ಬಿಗೆಲ್ಲ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ಈಗ ಸೋನಿಯಾ ನಾರಾಯಣ್ ಅಂತ IPS ಆಗಿದ್ರು, ಅವರೀಗ IGP ಇದ್ದಾರೆ. ಬಟ್ ಅವರು ಓವರಿಂದು IB ಹೋಗಿದ್ದಾರೆ. ಸೊ IRS ಅವರು ಕೂಡ IB ಹೋಗ್ತಾರೆ. ದಿ ಬೆಸ್ಟ್ ಎಕ್ಸಾಂಪಲ್ ಈಸ್ ಅಜಿತ್ ದೋವಲ್ ಸರ್. ಹಾಂ, ನೀವು ದುರಂಧರ್ 2 ನೋಡಿದರೆ ಮಾಧವನ್ ಪಾತ್ರ ಇದೆಯಲ್ಲ, ದಟ್ ಈಸ್ ಅಜಿತ್ ದೋವಲ್ ಸರ್. ಅಜಿತ್ ದೋವಲ್ ಇಷ್ಟಿಲ್ಲ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್. ಅವ್ರು IPS ಆಗಿದ್ದವರು. ಅವರು IPS ಆಗಿ ಅವ್ರು ಪೊಲೀಸ್ ಆಗಿ ಕೆಲಸ ಮಾಡಿ ಆಮೇಲೆ ಪಾಕಿಸ್ತಾನ್ಗೆ ಹೋಗಿ ಸ್ಪೈ ಆಗಿ 5 to 6 years ಕೆಲಸ ಮಾಡಿ ಇವಾಗ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿದ್ದಾರೆ. ಅವರು 60 yearsಗೆ ರಿಟೈರ್ಡ್ ಆಗಿದ್ರು ಬೋತ್ NDA ಆ್ಯಂಡ್ ಕಾಂಗ್ರೆಸ್ ಗೌರ್ಮೆಂಟ್ ಇಸ್ ಡಿಪೆಂಡೆಂಟ್ ಆನ್ ಇಮ್. 60 yearsಗೆ ರಿಟೈರ್ಡ್ ಆದರು, ಇವಾಗ 81 ಅವ್ರಿಗೆ. ಬಟ್ 21 years ಆದ್ರೂ ನೋ ಒನ್ ಕ್ಯಾನ್ ರೀಪ್ಲೇಸ್ ಇಮ್. ಇನ್ನು ಅವ್ರ ಮೇಲೇ ದೇಶ ಡಿಪೆಂಡೆಂಟ್ ಆಗಿದೆ ಆ್ಯಸ್ ಅ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್. ಈಸ್ ಅ ಬೆಸ್ಟ್ ಎಕ್ಸಾಂಪಲ್. ಅಜಿತ್ ದೋವಲ್ ಸರ್ IPS ಆಗಿದ್ದರು. ಆಮೇಲೆ ಇಂಡಿಯನ್ ಫಾರಿನ್ ಸರ್ವಿಸ್ ಯೂಸ್ ಇದ್ದಾರಲ್ಲ, ಅವ್ರು ಇಂಡಿಯನ್ ಫಾರಿನ್ ಸರ್ವಿಸ್ ಆಗಿದ್ದರು. ಇನ್ಫ್ಯಾಕ್ಟ್ ಜಯಪ್ರಕಾಶ್ ಅಂತ ಇದ್ದಾರೆ, ಅವರು ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಇತ್ತು. IBಗೆ ಅವರು 25 ವರ್ಷ ಸರ್ವಿಸ್ ಮಾಡಿದ್ರು. ಇಂಡಿಯನ್ ಪೋಸ್ಟಲ್ ಸರ್ವಿಸಲ್ಲಿ ಡೈರೆಕ್ಟರ್ ಆಗಿದ್ದು ತುಂಬ ಕಮ್ಮಿ. IPS ಆಗಿರಬೇಕು, ಇಲ್ಲ ಆ ಸರ್ವಿಸಲ್ಲೇ ಇರಬೇಕು, IBಯಲ್ಲೇ ಇರಬೇಕು, ಲೋ ರಿಕ್ರೂಟ್ಮೆಂಟ್. ಬಟ್ ಇಟ್ಸ್ ಎ ಫಾಸ್ಟ್. ಸೊ ಆ ಥರ ಓವರಿ ಹೋಗ್ಬೋದು. ಹಲವಾರು ಹುದ್ದೆ ಕೊಡ್ತಾರೆ. CID ಹೆಡ್ ಆಗಿರ್ಬೋದು, IB ಹೆಡ್ ಆಗಿರ್ಬೋದು, ತುಂಬ ಹುದ್ದೆಗಳ್ನ ತೊಗೊತಾ ಹೋಗ್ತೀರಾ. ನೀವು IAS ಆಫೀಸರು ಆದರೆ ಯು ಕ್ಯಾನ್ ಬಿ ಅ ಸೆಕ್ರೆಟ್ರಿ, ಹೋಮ್ ಸೆಕ್ರೆಟ್ರಿ ಆಗ್ಬೋದು, ಚೀಫ್ ಸೆಕ್ರೆಟ್ರಿ ಆಗ್ಬೋದು. ಇಟ್ ಬೇಸ್ಡ್ ಆನ್ ಯುವರ್ ಪರ್ಫಾರ್ಮೆನ್ಸ್. ಸೊ ನಿಮಗೆ ಗ್ರೇಡು ಬರುತ್ತೆ. ಆ್ಯಸ್ ಅ IAS ಆಫೀಸರ್ ನೀವು ಸುಮ್ಮನೆ ಇರೋಕ್ಕೂ ಆಗಲ್ಲ, ಗ್ರೇಡ್ ಕಾರ್ಡ್ ಬರುತ್ತೆ. ಚೀಫ್ ಸೆಕ್ರೆಟ್ರಿ ಏನು ಇರ್ತಾರೆ, ಹಿ ವಿಲ್ ಬಿ ದಿ ಹೆಡ್ ಫಾರ್ ಆಲ್ ಆಫ್ ಯು. ಡಿಸ್ಟ್ರಿಕ್ಟ್ IAS ಆಫೀಸರ್ ಏನು ಇರ್ತೀರಾ, ಚೀಫ್ ಸೆಕ್ರೆಟ್ರಿ, ಹಿ ವಿಲ್ ಬಿ ಅಂಡರ್ ಚೀಫ್ ಮಿನಿಸ್ಟರ್ಗೆ ಅಡ್ವೈಸ್ ಮಾಡ್ತಾ ಇರ್ತಾರೆ. ಅವರು ನಿಮಗೆ ಎಲ್ಲನೂ ಹಿ ವಿಲ್ ಬಿ ಲೈಕ್ ಅ ಬಾಸ್. ಸೊ ಅವರು ಗ್ರೇಡ್ ಮಾಡ್ತಾರೆ, ನಿಮಗೆ ಮಾರ್ಕ್ ಶೀಟ್ ಕೊಡ್ತಾರೆ. ಇವಾಗ ಎಕ್ಸಾಮ್ ಯಾವ ಥರ ನಡೆಯುತ್ತಲ್ಲ, ಇಟ್ ವಿಲ್ ಬಿನ್ ಅಫಿಷಿಯಲಿ ಮಾರ್ಕ್ ಶೀಟ್ ಕೊಡ್ತಾರೆ. ನೀವೇನು ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡಿದ್ದೀರಾ, ನಿಮ್ಮ ಕೆಲಸ ಏನು ಅಂದರೆ ಗೋರ್ಮೆಂಟ್ ಏನೇನು ಸ್ಕೀಮ್ಸ್ನ ತರುತ್ತೆ, ಪಾಲಿಸೀಸ್ ತರುತ್ತೆ, ಅದನ್ನು ಜನರಿಗೆ ರೀಚ್ ಮಾಡೋದು. ದಟ್ ಈಸ್ ಅ ಒನ್ ಲೈನರ್. ಅದು ನಿಮ್ಮ ಬೇಸಿಕಲಿ ಅದ್ಯಾರು ಡಿವಿಯೇಟ್ ಆಗ್ತಿದ್ರೆ ನೀವು ಅದನ್ನು ಕರೆಕ್ಟ್ ಮಾಡಬೇಕು. ದಟ್ ಈಸ್ ದಿ IAS ಆಫೀಸರ್ ಒನ್ ಲೈನರ್ ಜಾಬ್. ಅದಕ್ಕೆಲ್ಲನೂ ನಿಮಗೆ ಗ್ರೇಡಿಂಗ್ಸ್ ಇರುತ್ತೆ. ಜಾಬ್ ಆದಮೇಲೂ ಗ್ರೇಡಿಂಗ್ಸ್ ಇರುತ್ತೆ, ಅದನ್ನೆಲ್ಲನೂ ನೀವು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಸೊ IFS ಆದರೆ ಹೇಳೋದ್ನಲ್ಲ, ಯು ಕ್ಯಾನ್ ಬಿ ಅಂಬಾಸಿಡರ್, ಒಂದು ಪಾಸ್ಪೋರ್ಟ್ ಆಫೀಸ್ ಹೆಡ್ ಆಗಿರ್ಬೋದು, ಇಲ್ಲ ಕಸ್ಟಮ್ಸ್ ಏನಾದರೂ ಇದ್ದರೆ ಅದ್ರದ್ದು ಏನಾದರೂ ರಿಲೇಟೆಡ್ ಇದ್ದರೆ ಅದಕ್ಕೆ ಹೆಡ್ ಆಗಿರ್ಬೋದು. ಸೊ ಯು ಕ್ಯಾನ್ ಬಿ, ಸರಿ ಹೇಳ್ದಂಗೆ IBಲಿ ರಾನಲ್ಲಿ ಹಲವಾರು ಹುದ್ದೆಗೆ ಎಫಿಷಿಯೆಂಟ್ IPS ಆಫೀಸರ್ನ ಹೈರ್ ಮಾಡ್ತಾರೆ. ಬಿಕಾಸ್ ರ್ಯಾಂಡಮ್ ಪೀಪಲ್ ಹೈರ್ ಮಾಡೋಕ್ಕಾಗಲ್ಲ. ಎಫಿಷಿಯೆಂಟ್ IPS ಆಫೀಸರ್ನ ಹೈರ್ ಮಾಡ್ತಾರೆ. DYSP ಆಗಿರ್ಬೋದು, ಆರ್ಮಿಗೆ DYSP ರೋಲ್ಗಾಗಿರ್ಬೋದು, ಬೇರೆದಕ್ಕೆಲ್ಲನೂ ಹೈರ್ ಮಾಡ್ತಾರೆ. ನೀವೆಷ್ಟು ಎಫಿಷಿಯೆಂಟಾಗಿ ಕೆಲಸ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್, ಯಾವ ಥರ ತಗೋ ಹೋಗ್ತೀರಾ ಅಂತ. ನಿಮ್ಮ ಡಿಸ್ಟಿಕ್ಕಿಂದ ಮತ್ತೆ ಇಶ್ಯೂಸ್ ಹೋಗಬಾರ್ದು. ಹೌ ಯು ವಿಲ್ ಬ್ಯಾಲೆನ್ಸ್ ಪೊಲಿಟಿಕಲ್ ಪ್ರೆಷರ್ನ ನಿಮ್ಮ ಪ್ರೆಷರ್ ಜೊತೆ ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಾ ಅಂತ. ಮತ್ತೆ ಕಂಪ್ಲೇಂಟ್ಸ್ ಹೋಗಬಾರ್ದು ನಿಮ್ಮ ಮೇಲೆ. ಸೊ ಯು ಕ್ಯಾನ್ ಬಿ SP ಅಷ್ಟೇ. SP ಯು ವಿಲ್ ಹ್ಯಾವಿಂಗ್ ಅ ಪ್ರಮೋಷನ್, ಕರೆಕ್ಟ್ ಅಲ್ವಾ? SP ಕೊನೆ ಹುದ್ದೆ ಅಲ್ಲ, ಅದು ಎಂಟ್ರಿ ಆಗೋ ಹುದ್ದೆ. ಅದಾದಮೇಲೆ IG DG ಅಲ್ಲಿವರೆಗೂ ಹೋಗ್ಬೋದು. ಬ್ಯಾಂಗ್ಳೂರು ಕಮಿಷನರ್ ಆಗಿ ಬರ್ತಾರಲ್ಲ, ಎಷ್ಟೋ ಜನ ಬ್ಯಾಂಗ್ಳೂರು ಪೊಲೀಸ್ ಕಮಿಷನರ್ ಆಗಿ ಬರ್ತಾರೆ. ದೇ ಆಲ್ ಆರ್ IPS, ಕರೆಕ್ಟ್ ಅಲ್ಲ? ದೇ ಆಲ್ ಆರ್ IPS. ಆ್ಯಂಡ್ ನಿಮಗೆ ಟ್ರೈನಿಂಗ್ ಅಂತ ಏನಂದೆ, IPS ಟ್ರೈನಿಂಗು, ಅಲ್ಲಿ ಒಂದೊಂದ್ಸಲಿ ನೀವು ಬೇರೆ ಸ್ಟೇಟ್ಗೆ ಹೋಗ್ಬೇಕಾದ್ರೆ ಅದರ ಲ್ಯಾಂಗ್ವೇಜನ್ನು ಬೇಸಿಕ್ ಟ್ರೈನಿಂಗ್ ಕೊಡ್ತಾರೆ. ಕರ್ನಾಟಕಕ್ಕೆ ಬರಬೇಕಾದ್ರೆ ಒಬ್ಬ ಬಿಹಾರ್ ಅಲೋಕ್ ಕುಮಾರ್ ಸರ್ IPS ಇದ್ದಾರಲ್ವಾ, ಹೀ ಈಸ್ ನಾಟ್ ಫ್ರಮ್ ಬೇಸಿಕಲಿ ನೇಟಿವ್ ಅಲ್ಲ ಇದು, ಬಟ್ ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ. ಸೊ ದೇ ವಿಲ್ ಬಿ ಹ್ಯಾವಿಂಗ್ ಅ ಬೇಸಿಕ್ ಟ್ರೈನಿಂಗ್ ಆಫ್ ಲ್ಯಾಂಗ್ವೇಜ್. ಎಲ್ಲಾದ್ರೂ ಹೋಗಿ ಅವ್ರನ್ನ ಅಲೋಕೇಟ್ ಮಾಡ್ತೀವಿ, ಅಪಾಯಿಂಟ್ ಮಾಡ್ತೀವಿ ಅಂದರೆ ಬೇಸಿಕ್ ಲ್ಯಾಂಗ್ವೇಜ್ ಟ್ರೈನಿಂಗ್ ಅವ್ರಿಗೆ ಆಗಿರುತ್ತೆ. ಸೊ ಅದರಿಂದ ಇಲ್ಲಿಗೆ ಬಂದು ಅಪಾಯಿಂಟ್ ಆಗ್ತಾರೆ. ಸೊ ಇನ್ನೊಂದು ಸ್ಟೂಡೆಂಟ್ ಜನರಲ್ ಕ್ವಶನ್ ಏನು, ನಾನು IPS ಆದರೆ ನಮ್ಮೂರೆಲ್ಲ ಅಪಾಯಿಂಟ್ಮೆಂಟ್ ಸಿಗುತ್ತಾ? ಕರೆಕ್ಟ್ ಅಲ್ವಾ? ದಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ರ್ಯಾಂಕಿಂಗ್, ಪ್ರಿಯಾರಿಟಿ ಅಲೋಕೇಶನ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ಅಷ್ಟು ಈಸಿ ಇಲ್ಲ. ನೀವು ಎಲ್ಲಿ ಬೇಕೋ ಅಲ್ಲ, ನಿಮ್ಗೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಅವರು ಅಪಾಯಿಂಟ್ಮೆಂಟ್ ಮಾಡ್ಬೋದು, ಬೇರೆ ಜಾಗದಲ್ಲೂ ಅಪಾಯಿಂಟ್ ಮಾಡ್ಬೋದು. ಸೊ ಇಲ್ಲಿ SP ನಿಮಗೆ ಪ್ರಮೋಷನ್ ಹೋಗ್ತಾ ಇರುತ್ತೆ. ಯೂಶಲಿ ಪ್ರಮೋಷನ್ ಸೈಕಲ್ ವಿಲ್ ಬಿ 7 to 8 years. 7 to 8 yearsಗೆ ಬೇಸ್ಡ್ ಆನ್ ಯುವರ್ ಪರ್ಫಾರ್ಮೆನ್ಸ್ ಒಂದು ಪ್ರಮೋಷನ್ ಇರುತ್ತೆ ನಿಮಗೆ. IG-ಗೋ DG-ಗೋ ಆ ಥರ ಹೋಗ್ತಾ ಇರ್ತೀರ ಬೇರೆದಕ್ಕೆ. ಸೊ ದಿಸ್ ಈಸ್ ಆಲ್ ದಿ ಓವರ್ವ್ಯೂ, ಯಾವ ಥರ ಜರ್ನಿ ನೀವು UPSCದು ಸ್ಟಾರ್ಟ್ ಮಾಡ್ಬೋದು ಅಂತ. ಕಾಮನ್ ಮಿತ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು, ಎಲ್ಲಿ ಸ್ಟೂಡೆಂಟು ತಪ್ಪು ದಾರಿಗೆ ಹೋಗ್ತಾರೆ. ಹ್ಯಾವಿಂಗ್ ಮೆನಿ ರಿಸೋರ್ಸಸ್, ದಟ್ ಈಸ್ ದಿ ಫಸ್ಟ್ ಮಿಸ್ಟೇಕ್. ತುಂಬ ಸ್ಟೂಡೆಂಟ್ಸ್ನ ನೋಡಿದ್ದೀವಿ, ಮಲ್ಟಿಪಲ್ ತುಂಬ ಬುಕ್ಸ್ನ ಪರ್ಚೇಸ್ ಮಾಡ್ತಾರೆ, ಓದಲ್ಲ. ತುಂಬ ಬುಕ್ಸ್ ಕಲೆಕ್ಷನ್ ಮಾಡಿ
ತುಂಬ ಬುಕ್ಸ್ನ ಕಲೆಕ್ಟ್ ಮಾಡ್ತೀರಾ, ಓದಲ್ಲ. ಸೊ ದೆರ್ ಇಸ್ ನೋ ಯೂಸ್. ಇದು ನಾನು ಮಾತ್ರ ಅಲ್ಲ, ತುಂಬ ಜನ ಜನರಲಾಗಿ ನಿಮ್ಮ ಡಿಗ್ರಿ ಕ್ಲಿಯರ್ ಮಾಡಬೇಕಂದ್ರೂ ಒನ್ ರಿಸೋರ್ಸ್ ಮಲ್ಟಿಪಲ್ ರಿವಿಷನ್. ಯಾವುದಾದ್ರೂ ಒಂದು ಬುಕ್ ತೊಗೊಳ್ಳಿ, ಮಲ್ಟಿಪಲ್ ರಿವೈಸ್ ಮಾಡಿ. ಮಲ್ಟಿಪಲ್ ಬುಕ್ಸ್ ತೊಗೊಂಡು ಒನ್ ಟೈಮ್ ಓದೋದ್ರಿಂದ ಕ್ಲಿಯರ್ ಮಾಡೋಕ್ಕಾಗಲ್ಲ, ವಿಷಯಗಳನ್ನು ಕರೆಕ್ಟ್ ಆಗಲ್ಲ. ಯಾಕಂದರೆ ಇಲ್ಲಿ UPSC ಅಫಿಷಿಯಲಿ ನಿಮಗೆ ಯಾವ ಬುಕ್ಸನ್ನು ರೆಕಮೆಂಡ್ ಮಾಡಲ್ಲ, ಇವನ್ ಬುಕ್ಸ್ ತೊಗೊಳ್ಳಿ, ಅವನ ಬುಕ್ಸ್ ತೊಗೊಳ್ಳಿ ಅಂತ. ಆಥರ್ಸ್ ಏನೇನಿದ್ದಾರೆ ಅವರು ಅವರ ಓನ್ ಬುಕ್ಸ್ ಇರುತ್ತೆ, ತುಂಬ ಬುಕ್ಸ್ನ ಬರ್ಕೊಂಡು ಹೋಗಿರ್ತಾರೆ. ಒಬ್ಬರದು ಒಂದು ವೇ ಇರುತ್ತೆ, ಒಂದು ಆ್ಯಂಗಲ್ ಇರುತ್ತೆ, ಇನ್ನೊಬ್ರು ಆ ಥರದ್ದು ಇನ್ನೊಂದು ಆ್ಯಂಗಲ್ ಇರುತ್ತೆ. ನಾವೇನು ಮಾಡ್ತೀವಿ, 2 to 3 ಬುಕ್ಸ್ ತೊಗೊಂಡು ಮಿಕ್ಸಪ್ ಮಾಡಿ. ಯೂಶಲಿ ಬೇಸಿಕ್ಕಾಗಿ ಹೇಳ್ಬೇಕಂದ್ರೆ, ತುಂಬ ಗ್ರೌಂಡ್ ಲೆವೆಲಲ್ಲಿ ಹೇಳ್ಬೇಕಂದ್ರೆ, ನೀವು ಸ್ಟೂಡೆಂಟ್ ಆದರೂ ಸ್ಟಾರ್ಟ್ ಮಾಡ್ತಾರೆ ಓದೋಕ್ಕೆ. ಬುಕ್ ನಂಬರ್ 1 ಅಂದ್ಕೊಳ್ಳೋಣ, ಹಿಸ್ಟ್ರಿ ಅಂದ್ಕೊಳ್ಳೋಣ. ಇಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇರುತ್ತೆ, ಗೊತ್ತಾಯ್ತಲ್ಲ, ಯಾವುದೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇರುತ್ತೆ. ನಿಮ್ಮ ಫ್ರೆಂಡ್ ಬರ್ತಾನೆ, ಬುಕ್ 2 ತೋರಿಸ್ತಾನೆ, ಅಲ್ಲಿ ಈ ಪಾಯಿಂಟ್ ಇರಲ್ಲ. ಸೊ ಇವನೇನು ಮಾಡ್ತಾನೆ ಗೊತ್ತಾ, ಬುಕ್ 2 ಬಿಡ್ತಾನೆ, ಬುಕ್ 1 ತಗೋತಾನೆ. ಸೊ ಇಲ್ಲಿರೋ ಪಾಯಿಂಟ್ ಇಲ್ಲಿರಲ್ಲ, ಇಲ್ಲಿರೋ ಪಾಯಿಂಟ್ ಇಲ್ಲಿರಲ್ಲ. ಸೊ ಹಿಂಗೇನೇ ಸ್ವಿಚ್ ಆಗ್ತಾ ಇರ್ತೀರ. ಒಂದು ಬುಕ್ ತೊಗೊತೀರಾ, ಯಾರೋ ಹೇಳಿದ್ರು ಇದರಲ್ಲಿ ಆ ಪಾಯಿಂಟ್ ಇಲ್ಲ ಅಂತ ಇನ್ನೊಂದು ಬುಕ್ ತೊಗೋತೀರಾ. ಇಲ್ಲ, ಇದರಲ್ಲಿ ಈ ಪಾಯಿಂಟ್ ಇಲ್ಲ, ಅದು ಇಂಪಾರ್ಟೆಂಟ್, ಯಾವುದೇ ಎಕ್ಸಾಮ್ ಕೇಳಿದ್ದಾರೆ ಅಂತ ಮತ್ತೆ ಇನ್ನೊಂದು ಬುಕ್ ತೊಗೋತೀರಾ. ದಟ್ ವಿಲ್ ಬಿ ಸರ್ಕ್ಯುಲರ್. UPSC ಅವರು ಯಾವತ್ತೂ ಈ ಬುಕ್ಸ್ ಎಲ್ಲ ನೋಡಿ ಕ್ವಶನ್ ಕೇಳಲ್ಲ. ದೇ ಹ್ಯಾವ್ ದೇರ್ ಈಚ್ ಮೆಂಬರ್ ಗ್ರೂಪ್ ಆಫ್ ಮೆಂಬರ್ಸ್ ಇರ್ತಾರೆ, ಒಂದು ಸೆಟ್ ಆಫ್ ಕ್ವಶನ್ಸ್ನ ಪ್ರಿಪೇರ್ ಮಾಡೋಕ್ಕೆ. ಸೊ ವಿ ನೀಡ್ ಟು ಹ್ಯಾವ್ ಅ ಪ್ರಾಪರ್ ನೋಟ್ಸ್ ಇರಬೇಕು. ನಿಮಗೇನೆ ಓನ್ ನೋಟ್ಸ್ ಮಾಡಿಕೊಂಡು ಸ್ಟಡಿ ಮಾಡ್ಕೊತ ಹೋಗಬೇಕು. ಆ್ಯಂಡ್ ಫಸ್ಟ್ ರ್ಯಾಂಕ್ ಇನ್ನೊಂದು ಏನು ಅಂದರೆ, ಇವಾಗ ನಿಮ್ದೆಲ್ಲರದು CGPA ಎಲ್ಲ ಎಷ್ಟಿರುತ್ತೆ, ಮೋರ್ ದೆನ್ 80, 90 ಇರುತ್ತೆ. ಇವಾಗ ಎಲ್ಲರದು CGPA 9.8 ಪಾಯಿಂಟ್. ಅದು ಬಂದು ಸ್ಟೂಡೆಂಟ್ಸ್ಗೆ, ಮಕ್ಳಿಗೆ ಏನಾಗಿದೆ ಅಂದರೆ, ಇಲ್ಲೂ ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸರ್ ಇಲ್ಲೂ ನಾನು 80% ತೆಗಿತೀನಿ, 90% ತೆಗಿತೀನಿ. ಇಟ್ ಈಸ್ ಇಂಪಾಸಿಬಲ್. ಫಸ್ಟ್ ರ್ಯಾಂಕ್ ಹೋಲ್ಡರ್, ಆಲ್ ಇಂಡಿಯಾ ಫಸ್ಟ್ ರ್ಯಾಂಕ್ ಹೋಲ್ಡರ್ ಎಷ್ಟು ಬಂದಿರ್ಬೋದು ಪರ್ಸೆಂಟೇಜ್ ಅವ್ರಿಗೆ? 50, 55 ಅಷ್ಟೇ. ಫಸ್ಟ್ ರ್ಯಾಂಕ್ ಅವ್ರಿಗೆ ಬರೋದೇ 55%. ನೀವಿಲ್ಲಿ 90 ತೆಗಿತೀನಿ ಅಂದರೆ ದಟ್ ಈಸ್ ಇಂಪಾಸಿಬಲ್. ಫಸ್ಟ್ ರ್ಯಾಂಕ್ ಒಂದು ತೆಗಿಯೋಕ್ಕಾಗೋದೇ 50-60%. ಯಾಕಂದರೆ ಎವ್ಯಾಲ್ಯೂಯೇಷನ್ ಆ ಥರ ಇದೆ. ಫಸ್ಟ್ ರ್ಯಾಂಕ್ ಅವ್ರಿಗೆ ಬರೋದೇನೇ ಅಷ್ಟು ಪ್ರಾಬ್ಲಮ್, ಎವ್ಯಾಲ್ಯೂಯೇಷನ್ ಆ ಥರ ಇದೆ. ಇವಾಗ ನಿಮಗೆ 10 ಮಾರ್ಕ್ಸ್ ಕ್ವಶನ್ಗೆ ಮ್ಯಾಕ್ಸಿಮಮ್ ನೀವು ಟಾಪ್ ನಾಚ್ ಆನ್ಸರ್ ಬರೆದ್ರೂ ಕೊಡೋದೇನೇ 5 or 6 ಮಾರ್ಕ್ಸ್. 15 ಮಾರ್ಕ್ಸ್ ಕ್ವಶನ್ಗೆ ಮ್ಯಾಕ್ಸಿಮಮ್ ಟಾಪ್ ನಾಚ್ ಆನ್ಸರ್ ಬರೆದ್ರೂ ಕೊಡೋದೇ 7 or 8 ಮಾರ್ಕ್ಸ್. ಸೊ ಯಾರಿಗೂ 60% ಆ ಥರ ಮೇಲೆಲ್ಲ ಬರೋದೇ ಇಲ್ಲ, ಎಂಥದ್ದೇ ಟಾಪರ್ ಆಗಿರಿ. ಸೊ ಅವ್ರು ಕೂಡ ಜಸ್ಟಿಫಿಕೇಷನ್ ಏನಂದರೆ, ಯು ಆರ್ ನಾಟ್ ಅ ಸಬ್ಜೆಕ್ಟ್ ಎಕ್ಸ್ಪರ್ಟ್. ನೀವು ಎಕನಾಮಿಕ್ಸ್ ಮೇಲೆ ಒಂದು ಕ್ವಶನಿಗೆ ಆನ್ಸರ್ ಬರೀತೀರಾ, ಯು ಆರ್ ನಾಟ್ ಅ ಸಬ್ಜೆಕ್ಟ್ ಎಕ್ಸ್ಪರ್ಟ್. ನಿಮಗೆ ಫುಲ್ ಮಾರ್ಕ್ಸ್ ಕೊಡೋಕ್ಕೆ ನಿಮ್ಗೆ ಏನು ಗೊತ್ತಿತ್ತೋ ಅದು ಬರೆದಿರ್ತೀರ. ಸೊ ನೀವಿಲ್ಲಿ ನಮ್ಮ ಕಾಲೇಜ್ ಥರ ರೀವ್ಯಾಲ್ಯೂಯೇಷನ್ ಪೇಪರ್ ನೋಡ್ತೀನಿ, ಏನೂ ಇರಲ್ಲ. ವಾಟ್ ದೇ ಡೂ ಈಸ್ ದಿ ಫೈನಲ್. ಆ್ಯಂಡ್ ವಾಟ್ ದೇ ಡೂ ಇಟ್ ವಿಲ್ ಬಿ ಟ್ರಾನ್ಸ್ಪರೆಂಟಾಗಿ ಮಾಡ್ತಾರೆ. ಬೇರೆ ಥರ ಹಗರಣ ಅದು ಇದು UPSCಲಿ ಯಾವುದೂ ಇರಲ್ಲ. ಸೊ ನಿಮ್ದು ಏನಿರಬೇಕು, ಜಾಸ್ತಿ ಮಾರ್ಕ್ಸ್ ತೆಗೆದು ಯಾವ ಹುದ್ದೆ ಬೇಕೋ ಅದನ್ನು ತೊಗೋಬೇಕು ಅಂತಿರಬೇಕು. ಪರ್ಸೆಂಟೇಜ್ ವೈಸ್ ಹೋಗಬಾರ್ದು. ಕಂಪ್ಯಾರಿಸನ್ ಏನಿದ್ರು ಕಟ್ ಆಫ್ ಮಾರ್ಕ್ಸ್, ಪ್ರೀವಿಯಸ್ಲಿ ಕಟ್ ಆಫ್ ಮಾರ್ಕ್ಸ್ ಏನಿರುತ್ತೆ ಅದಕ್ಕೆ ನಿಮಗೆ ಗೋಲ್ ಇರಬೇಕು. ಸಪೋಸ್ ಈ ಪ್ರಿಲಿಮ್ಸಲ್ಲಿ ಕಟ್ ಆಫ್ ಮಾರ್ಕ್ಸ್ 92 ಅಂದ್ಕೊಳ್ಳೋಣ. ನಿಮ್ಮ ಕಾಂಪಿಟೇಷನ್ ಇದ್ರ ಮೇಲೆ ಇರಬೇಕು. ಹೀ ಈಸ್ ಅ ಕಾಂಪಿಟೇಟರ್ ಫಾರ್ ಯು. ಆ ಮಾರ್ಕ್ಸ್ಗಿಂತ ನಾನು ಜಾಸ್ತಿ ತೆಗಿಬೇಕು ಲಾಸ್ಟ್ ಟೈಮ್ ಕಟ್ ಆಫ್ ಮಾರ್ಕ್ಸ್ಗಿಂತ. ಕಟ್ ಆಫ್ ಮಾರ್ಕ್ಸ್ ಅಂದರೆ ಏನೋ ಗೊತ್ತಾ, ಸಪೋಸ್ 200 ಮಾರ್ಕ್ಸ್ ಪೇಪರ್ ಇರುತ್ತೆ ಅಂದ್ಕೊಳ್ಳೋಣ, 92 ಇಸ್ ದಿ ಕಟ್ ಆಫ್ ಅಂತಾರೆ. ಅಂದರೆ 92ಗಿಂತ ಯಾರ್ಯಾರು ಕೆಳಗಡೆ ಬಂದಿರ್ತಾರೆ ಅವ್ರನ್ನ ತಗೊಳ್ಳಲ್ಲ. 92ಇಂದ ಅಬೋವ್ ಬಂದಿರೋರ್ನೆಲ್ಲನೂ ಚೂಸ್ ಬರ್ತಾರೆ. ಸೊ 92 ಇಸ್ ದಿ ಕಟ್ ಆಫ್ ಮಾರ್ಕ್ಸ್. ಸೊ ನೀವು ಸೆಲೆಕ್ಟ್ ಆಗಬೇಕು, ಪ್ರಿಲಿಮ್ಸ್ನ ಕ್ಲಿಯರ್ ಮಾಡಬೇಕು ಅಂದರೆ ನಿಮ್ಮ ಗೋಲ್ ಇದಿರಬೇಕು. ಆ್ಯಂಡ್ ಎಗೈನ್ ಫೈನಲ್ ರ್ಯಾಂಕಿಂಗಲ್ಲಿ ಪ್ರಿಲಿಮ್ಸ್ನ ಕನ್ಸಿಡರ್ ಮಾಡಲ್ಲ. ಫೈನಲ್ ರ್ಯಾಂಕಿಂಗ್ ಕೊಡ್ತಾರೆ ಗೊತ್ತಾ, ಇಂಟರ್ವ್ಯೂ ಎಲ್ಲ ಆದಮೇಲೆ ಅಲ್ಲಿ ನಿಮಗೆ ಮೈನ್ಸ್ ಇಂಟರ್ವ್ಯೂ ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಪ್ರಿಲಿಮ್ಸ್ ಇಟ್ ಈಸ್ ಜಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಯು ಆರ್ ಕೇಪಬಲ್ ಅಥವಾ ಪ್ರಿಲಿಮಿನರಿಯಾಗಿ ನಿಮ್ಮನ್ನ ಟೆಸ್ಟ್ ಮಾಡೋದು. ರ್ಯಾಂಕಿಂಗ್ ಕೊಡಬೇಕಾದ್ರೆ ಇಟ್ ಫೈನಲಿ ಡಿಪೆಂಡ್ಸ್ ಆನ್ ಮೈನ್ಸ್ ಆ್ಯಂಡ್ ಇಂಟರ್ವ್ಯೂ ಆ್ಯಂಡ್ ಮೈನ್ಸ್ ಡಿಪೆಂಡೆಂಟ್ ನಿಮಗೆ ಇದಿರುತ್ತೆ, ಅದು ಬಿಟ್ಟು ಬೇರೆ ಆಗಲ್ಲ. ಇನ್ನೊಂದು ಮಿತ್ ಏನು, ಕಾಮನ್ ಮಿತ್, ಟಾಪರ್ಸ್ ಯಾವ ಥರ ವರ್ಕ್ ಆಗುತ್ತೆ. ನೀವು ನೋಡಿರ್ತೀರಲ್ಲ, ಎಲ್ಲ ಕಡೆ ಟಾಪರ್ ಫೋಟೋ ನೋಡಿರ್ತೀರ, ಇನ್ಸ್ಪೈರ್ ಆಗ್ತೀರಾ, ಕರೆಕ್ಟ್ ಅಲ್ವಾ? ಇನ್ಸ್ಪೈರ್ ಆಗ್ತೀರಾ, ಎಲ್ಲಿ ಜಾಸ್ತಿ ಟಾಪರ್ಸ್ ಇದ್ದಾರೆ ಅಲ್ಲೋಗಿ ಜಾಯ್ನ್ ಆಗೋಕ್ಕೆ, ಅಲ್ಲೋಗಿ ಜಾಯ್ನ್ ಆದರೆ ಕ್ಲಿಯರ್ ಆಗುತ್ತೋ ಅನ್ನೋ ಥರ ಮೈಂಡ್ ಸೆಟ್ ಇರುತ್ತೆ. ದಟ್ ಈಸ್ ರಾಂಗ್.
ದಟ್ ಈಸ್ ರಾಂಗ್. ಟಾಪರ್ಸು ಇರೋ ಮಾತ್ರಕ್ಕೆ, ಸಪೋಸ್ ಎಕ್ಸಾಂಪಲ್ ತೊಗೊಳ್ಳೋಣ, ಸಮ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಅವರಲ್ಲಿ 1000 ಮೆಂಬರ್ಸ್ 1 ಇಯರ್ಗೆ, ಫೆಬ್ರವರಿ ಟು ಫೆಬ್ರವರಿ ಅಲ್ಲ, 1 ಇಯರ್ಗೆ 1000 ಮೆಂಬರ್ಸ್ ಟ್ರೈನಿಂಗ್ ತೊಗೊಂಡಿರ್ತಾರೆ ಅಂತ ವಿ ವಿಲ್ ಅಸ್ಯೂಮ್. ಅದರಲ್ಲಿ ಕ್ಲಿಯರ್ ಆಗೋದೇನೆ 4 to 5 ಮೆಂಬರ್ಸ್ ಅಲ್ವಾ. 4 to 5 ಮೆಂಬರ್ಸ್ ಫೋಟೋನ ನಾನು ಇನ್ಸ್ಟಿಟ್ಯೂಟ್ ಮುಂದೆ ಹಾಕೊತೀನಿ. ಹಿ ಗಾಟ್ ದಿಸ್ ರ್ಯಾಂಕ್, ಹಿ ಗಾಟ್ ದಟ್ ರ್ಯಾಂಕ್, ಹಿ ಗಾಟ್ ದಿಸ್ ರ್ಯಾಂಕ್. ಜನರೆಲ್ಲ ಏನು ಮಾಡ್ತಾರೆ, ಅಟ್ರ್ಯಾಕ್ಟ್ ಆಗ್ತಾರೆ. ಇಲ್ಲ, ಈ ಇನ್ಸ್ಟಿಟ್ಯೂಟಿಂದ 4th ರ್ಯಾಂಕ್ ಬಂದಿದ್ದಾನೆ, 5th ರ್ಯಾಂಕ್ ಬಂದಿದ್ದಾನೆ, 3rd ರ್ಯಾಂಕ್ ಬಂದಿದ್ದಾನೆ, ಬಂದು ಜಾಯ್ನ್ ಆಗ್ತಾರೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದೇನೆಂದರೆ 5 ಮೆಂಬರ್ಸ್ ರ್ಯಾಂಕ್ ಬಂದರು, ಯಾಕೆ 995 ಬಂದಿಲ್ಲ? ಕರೆಕ್ಟ್ ಅಲ್ವಾ? 995 ಯಾಕೆ ಬಂದಿಲ್ಲ? ಅವ್ರಿಗೂ ಅದೇ ಅಲ್ಲ ಪಾಠ ಮಾಡಿರೋದು, ಅವ್ರಿಗೂ ಅದೇ ಪಾಠ ಮಾಡಿದ್ದಾರೆ, ಇವ್ರಿಗೂ ಅದೇ ಪಾಠ ಮಾಡಿದ್ದಾರೆ. 995 ಯಾಕೆ ಬಂದಿಲ್ಲ? ಆ್ಯಂಡ್ ಅವ್ರು ಅದನ್ನು ಹೈಲೈಟ್ ಮಾಡ್ತಾರೆ? ಮಾಡಲ್ಲ. ವಿ ವಿಲ್ ಹೈಲೈಟ್. ಇನ್ಸ್ಟಿಟ್ಯೂಟಾಗಿ ನಾನು ಏನು ಹೈಲೈಟ್ ಮಾಡ್ತೀನಿ, ನಾನು ಯಾರು ರ್ಯಾಂಕ್ ಬಂದಿದ್ದಾರೆ ಅವ್ರನ್ನ ಹೈಲೈಟ್ ಮಾಡ್ತೀನಿ. ಸೊ ವಾಟ್ ಐ ಆಮ್ ಅಬೌಟ್ ಟು ಟೆಲ್ ಈಸ್, ನಮ್ಮ ಕಾಂಟ್ರಿಬ್ಯೂಷನ್ ನಿಮ್ಮ ಜರ್ನಿಗೆ ಯಾವುದೇ ಇನ್ಸ್ಟಿಟ್ಯೂಟ್ ಆಗಲಿ 50 to 60% ಅಷ್ಟೇ. 50%, ರಿಮೈನಿಂಗ್ 50% ನಿಮ್ಮ ಎಫರ್ಟ್. ಈ 4-5 ಜನ ಏನು ಟಾಪರ್ಸ್ ಬಂದಿರ್ತಾರೆ ಅವ್ರಿಗೂ 995 ಮೆಂಬರ್ಸ್ ಏನು ಡಿಫ್ರೆನ್ಸ್ ಅಂದರೆ, ಅವರು ಇನ್ಸ್ಟಿಟ್ಯೂಟ್ ಜೊತೆಗೆ ಅವರ ಪರ್ಸ್ನಲ್ ಎಫರ್ಟ್ ಹಾಕಿ ಸ್ಟ್ರಾಟಜಿ ಬಿಲ್ಡ್ ಮಾಡಿ ಎಕ್ಸಾಮ್ ಬರೆದಿರ್ತಾರೆ. ಕಂಪ್ಲೀಟ್ ಯಾವುದೇ ಇನ್ಸ್ಟಿಟ್ಯೂಟ್ ಮೇಲೆ ಡಿಪೆಂಡ್ ಆಗಬಾರ್ದು. ಯು ನೀಡ್ ಟು ಹ್ಯಾವ್ ಅ ಪ್ರಾಪರ್ ಪ್ರಾಕ್ಟೀಸ್ ಬರೆದು ಮಾಡಬೇಕಾಗುತ್ತೆ. ಪ್ರಾಕ್ಟೀಸ್ ಇಲ್ಲೇ ಕೂತು ಪ್ರಾಕ್ಟೀಸ್ ಮಾಡಿ ತಪ್ಪು ಕರೆಕ್ಷನ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ದಟ್ ಈಸ್ ದಿ ಮೇನ್. ಎಲ್ಲರೂ ಹೋಗಿ ಹ್ಯಾಂಗ್ಔಟ್ ಆಗ್ತಾರೆ ಟಾಪರ್ಸ್ ನೋಡಿ. ಆ್ಯಂಡ್ ಇನ್ನೊಂದು ಇನ್ಸೈಡ್ ಸುದ್ದಿ ಹೇಳ್ಬೇಕಂದ್ರೆ, ಯು ಕ್ಯಾನ್ ಬೀಯಿಂಗ್ ಅ ಇನ್ಸ್ಟಿಟ್ಯೂಟ್ ಯು ಕ್ಯಾನ್ ಪೇ ಅ ಟಾಪರ್. ಯಾರೋ ಒಬ್ಬ 500 ರ್ಯಾಂಕ್ ಬಂದಿದ್ದಾನೆ ಅಂದರೆ ನಾನು ಅವ್ನಿಗೆ ದುಡ್ಡು ಕೊಟ್ಟು ನನ್ನ ಇನ್ಸ್ಟಿಟ್ಯೂಟಲ್ಲಿ ಫೋಟೋ ಹಾಕೋಬೋದು. ನಿಮ್ಗೆ ಹೆಂಗೆ ಗೊತ್ತಾಗುತ್ತದು? ದಟ್ ಈಸ್ ಗೋಯಿಂಗ್ ಆನ್, ಎಲ್ಲ ಕಡೆ ನಡೀತಾ ಇರೋದು. ಟಾಪರ್ಗೆ ಅಮೌಂಟ್ ಪೇ ಮಾಡಿದ್ರೆ 1 lakh 1.5 lakh ದೇ ವಿಲ್ ಅಗ್ರಿ ಟು ಹ್ಯಾವ್ ದೇರ್ ಫೋಟೋ ಇನ್ ದಿ ಇನ್ಸ್ಟಿಟ್ಯೂಟ್. ಸೊ ಅದಕ್ಕೆ ಒಬ್ಬರು ಟಾಪರ್ ನೀವು ಮಲ್ಟಿಪಲ್ ಇನ್ಸ್ಟಿಟ್ಯೂಟಲ್ಲಿ ನೋಡ್ತಾ ಇರ್ತೀರ. ಸೊ ಒಂದು ಕಾರಣ ಬಂದು ಇದಿರುತ್ತೆ, ಇನ್ನೊಂದು ಅವ್ರು ಎಲ್ಲ ಕಡೆ ರಿಜಿಸ್ಟರ್ ಆಗಿರ್ತಾರೆ. ಅವ್ರ ಇಮೇಲ್ ಬಂದು ಇಮೇಲ್ ಐ ಡಿ ಕೊಟ್ಟು ರಿಜಿಸ್ಟರ್ ಆಗಿರ್ತಾರೆ. ಸೊ ಅವ್ರು ರ್ಯಾಂಕಿಂಗ್ ಬಂದಾಗ ಇಮೇಲ್ ತೊಗೊಂಡು ಚೆಕ್ ಮಾಡಿ ಅವರು ಡಿಸ್ಪ್ಲೇ ಮಾಡ್ಕೊತಾರೆ. ಸೊ ದಿಸ್ ಈಸ್, ಯು ಜಸ್ಟ್ ನೀಡ್ ಟು ಟೇಕ್ ಅ ಇನ್ಸ್ಪಿರೇಷನ್ ಆ್ಯಂಡ್ ಮೋಟಿವೇಶನ್. ಟಾಪರ್ಸಿಂದ ಇನ್ಸ್ಪಿರೇಷನ್ ತೊಗೋಬೇಕು. ಅವ್ರು ಏನೇನು ಪಾಯಿಂಟ್ಸ್ ಮಾಡಿದ್ದಾರೆ ಅದನ್ನು ತೊಗೋಬೇಕು. ಟಾಪರ್ಸ್ ಕಾಪಿ ಅಂತ ಬರುತ್ತೆ, ಅವ್ರ ಆನ್ಸರ್ ಬರ್ದಿರೋದು, ಅದರಿಂದ ನಾವು ಲರ್ನ್ ಮಾಡ್ಕೋಬೇಕು. ಅದು ಬಿಟ್ಟು ವಿ ಶುಡ್ ನಾಟ್ ಫಾಲ್ ಫಾರ್ ದಿ ಟ್ರಿಕ್ಸ್, ಏನೇನು ಯೂಸ್ ಮಾಡ್ತಾರೆ ಅದಕ್ಕೆ ನಾವು ಹೋಗಬಾರ್ದು. ಅನದರ್ ಒನ್, ಕನ್ನಡ. ತುಂಬ ಜನ ಕಾಮನ್ ಕ್ವಶನ್ಸ್ ಕೇಳೋದು, ಕನ್ನಡದಲ್ಲಿ ಎಕ್ಸಾಮ್ ಬರಿಬೋದಾ ಅಂತ. ಕನ್ನಡದಲ್ಲಿ ಎಕ್ಸಾಮ್ ಬರಿಬೋದು, ಯಾವುದೇ ಭಾಷೆಯಲ್ಲೂ ಎಕ್ಸಾಮ್ ಬರಿಬೋದು. UPSC ಅದಕ್ಕೆ ಅನುಮತಿ ಮಾಡಿಕೊಟ್ಟಿದೆ. ಬಟ್ ಇಲ್ಲಿ ಬೇಸಿಕ್ ಇಂಗ್ಲೀಷು ಗೊತ್ತೇ ಇರಬೇಕು. ಬೇಸಿಕ್ ಇಂಗ್ಲೀಷ್ ಗೊತ್ತೇ ಇರಬೇಕು. ರೀಸನ್ ಏನು? ಪ್ರಿಲಿಮ್ಸ್ ಎಕ್ಸಾಮ್ ಅಂದೆ ಅಲ್ಲ, ಅಲ್ಲಿ ಕ್ವಶನ್ಸು ಬರೀ ಹಿಂದಿಯಿಂದ ಇಂಗ್ಲೀಷಲ್ಲಿರುತ್ತೆ, ಕನ್ನಡದಲ್ಲಿ ಕ್ವಶನ್ಸ್ ಇರಲ್ಲ. ಸೊ ಕನ್ನಡದಿಂದ ಬಂದವ್ರಿಗೆ ಬರೀಬೇಕು ಅಂದವ್ರಿಗೆ ಇಲ್ಲಿ ಅವ್ರಿಗೆ ಚಾಲೆಂಜಿಂಗ್ ಆಗುತ್ತೆ. ಸೊ ಅಟ್ಲೀಸ್ಟ್ ಆವ್ರೇಜ್ ಟು ಗುಡ್ ಇಂಗ್ಲೀಷ್ ಗೊತ್ತಿರಬೇಕು. ಸೊ ಅವ್ರಿಗೆ ಇಲ್ಲಿ ಚಾಲೆಂಜಿಂಗ್ ಆಗುತ್ತೆ. ಮೇನ್ಸಲ್ಲಿ ಕನ್ನಡದಲ್ಲಿ ಬರೀಬೋದು ಬಿಡಿ. ಮೇನ್ಸ್ 9 ಪೇಪರಲ್ಲಿ 1 ಕಂಪಲ್ಸರಿ ಇಂಗ್ಲೀಷ್ ಬಿಟ್ಟು ಮಿಕ್ಕಿದೆಲ್ಲನೂ ಅವರು ಬರೀಬೋದು ಕನ್ನಡದಲ್ಲಿ ಎಕ್ಸಾಮ್ ಬರೀಬೋದು. ಇಂಟರ್ವ್ಯೂನೂ ಕನ್ನಡದಲ್ಲಿ ಕೊಡ್ಬೋದು. ಇಂಟರ್ವ್ಯೂನು ನೀವು ಅಪ್ಲೈ ಮಾಡ್ಬೇಕಾದ್ರೆ, ಎಕ್ಸಾಮ್ಗೆ ಅಪ್ಲೈ ಮಾಡ್ಬೇಕಾದ್ರೆ ನೀವು ಅಲ್ಲಿ ಚೂಸ್ ಮಾಡಬೇಕು, ಇನ್ ವಿಚ್ ಲ್ಯಾಂಗ್ವೇಜ್ ವುಡ್ ಯು ಲೈಕ್ ಟು ಗಿವ್ ಇಂಟರ್ವ್ಯೂ ಅಂತ. ಕನ್ನಡ ಅಂತ ಕೊಟ್ಟರೆ ಅಲ್ಲಿ ಕನ್ನಡದಲ್ಲಿ ಪ್ಯಾನಲಲ್ಲಿ ಒಬ್ಬರು ಕನ್ನಡ ಗೊತ್ತಿರೋರು ಇರ್ತಾರೆ, 5 ಜನರು ಕನ್ನಡ ಗೊತ್ತಿರೋರು ಇರಲ್ಲ, ಒಬ್ಬರು ಇರ್ತಾರೆ. ದೇ ವಿಲ್ ಟ್ರೈ ಟು ಟ್ರಾನ್ಸ್ಲೇಟ್ ಟು ಅದರ್ಸ್. ಬಟ್ ನಾವು ಹೇಳೋದೇ ಅಂದರೆ ಬೇಸಿಕ್ ಇಂಗ್ಲೀಷ್ ಈಸ್ ಇಂಪಾರ್ಟೆಂಟ್. ಇಂಗ್ಲೀಷ್ ಇಂಪಾರ್ಟೆಂಟ್ ಅಲ್ವಾ? ಇಂಗ್ಲೀಷ್ ಇಂಪಾರ್ಟೆಂಟ್. ನಿಮ್ಗೆ ಯಾರಾದರೂ ಇಂಗ್ಲೀಷ್ 1% ಬೇಡ, ಡೈರೆಕ್ಟು ಕನ್ನಡದಲ್ಲಿ UPSC ಕ್ಲಿಯರ್ ಮಾಡ್ಬೋದು ಬಾ ಅಂದರೆ ದೇ ಆರ್ ಮಿಸ್ಲೀಡಿಂಗ್ ಅಂತ ಅರ್ಥ. ಆ ಥರದ್ದು ನಂಬೇಡಿ, ದೇ ಆರ್ ಮಿಸ್ಲೀಡಿಂಗ್. ಆ್ಯಂಡ್ ನೀವು ಹೋಗಿ ಅಪಾಯಿಂಟ್ಮೆಂಟ್ ಆಗ್ತೀರಾ ಅಂದ್ಕೊಳ್ಳಿ. ನಾನು ಯಾವಾಗಲೂ ಜನರಲಾಗಿ ಎಕ್ಸಾಂಪಲ್ ಕೊಡ್ತಾನೆ ಇರ್ತೀನಿ. ಅದು ನೀವು IAS ಆಫೀಸರ್ ಆಗಿರ್ತೀರ, ಒಂದು ಡಿಸ್ಟಿಕ್ದು ಸುಪ್ರೀಂ ಕೋರ್ಟ್ ಆರ್ಡ್ರ್ ಬರುತ್ತೆ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಕನ್ನಡದಲ್ಲಿ ಇರುತ್ತಾ? ಸುಪ್ರೀಂ ಕೋರ್ಟ್ ಆರ್ಡ್ರು ಇಂಗ್ಲೀಷಲ್ಲಿ ಇರುತ್ತೆ. ನಮಗೆ ನಾರ್ಮಲ್ ಇಂಗ್ಲೀಷನ್ನೇ ಡಿಫಿಕಲ್ಟ್ ಇರುತ್ತೆ. ಕೋರ್ಟ್ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೋಬೇಕು ಅಂದರೆ ಯು ಶುಡ್ ಬಿ ಇಂಟೆಲೆಕ್ಚುಯಲ್. ಕೋರ್ಟ್ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೋಬೇಕಂದ್ರೆ ಅಲ್ಲಿ ಚಾಲೆಂಜಿಂಗ್ ಆಗಿರುತ್ತೆ. ನೀವು ನಿಮ್ಮ ಸಬಾರ್ಡಿನೇಟ್ಕೋ ಅವ್ರನ್ನ ಕೇಳೋಕ್ಕಾಗಲ್ಲ. ಯು ಆರ್ ಅ ಹೈರಾರ್ಕಿಕಲ್ ಹೆಡ್ ಅಲ್ಲಿ. ಸೊ ಬೇಸಿಕ್ ಇಂಗ್ಲೀಷ್ ಅಥವಾ ಗುಡ್ ಇಂಗ್ಲೀಷ್ ನಿಮಗೆ ಬೇಕಾಗಿರುತ್ತೆ. ಕೆಲವೊಂದು ಚಾನಲ್ಸ್ ಇದೆ, ಕೆಲವೊಂದು ನ್ಯೂಸ್ ಚಾನಲ್ಸ್ ಇದೆ, ಕೆಲವೊಂದು ಆರ್ಟಿಕಲ್ಸ್ ಇದೆ, ಅದು ನಿಮ್ಮ ಇಂಗ್ಲೀಷ್ನ ಇಂಪ್ರೂವ್ ಮಾಡುತ್ತೆ. ಇಂಗ್ಲೀಷ್ ನ್ಯೂಸ್ ಚಾನಲ್ಸ್, ಗ್ಲೋಬಲ್ ನ್ಯೂಸ್ ಹೇಳೋದು ಅಂಥದ್ದನ್ನೆಲ್ಲ ನೀವು ಸ್ವಲ್ಪ ರೆಫರ್ ಮಾಡಿ ಇಂಗ್ಲೀಷ್ ವರ್ಡ್ನ ಇನ್ಕ್ರೀಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಇಷ್ಟೊಂದು ಹೇಳಿದ್ವಲ್ಲ, ಒಂದು UPSC ಪ್ರಿಲಿಮ್ಸ್ ಪೇಪರ್ ಯಾವ ಥರ ಇರುತ್ತೆ ಅಂತ ನೋಡೋಣ.
ಸಿ ದಿಸ್ ಈಸ್ ದಿ ಅಫಿಷಿಯಲ್ ಯು ಪಿ ಎಸ್ ಸಿ ವೆಬ್ಸೈಟು. 22 ಜಾನ್ವರಿ ನೋಟಿಫಿಕೇಷನ್ ಆಗಿದೆ. ಎಕ್ಸಾಮಿನೇಷನ್ ಮೇ 25 ಎಕ್ಸಾಮಿನೇಷನ್. ಯೂಶಲಿ ಸಂಡೇಸ್ ಇರುತ್ತೆ ಎಕ್ಸಾಮಿನೇಷನ್ನು. 21 ಡೆಡ್ಲೈನ್ ಇತ್ತು ಅಪ್ಲೈ ಮಾಡೋಕ್ಕೆ. ಸೊ ಬೇರೆ ಎಕ್ಸಾಮಿನೇಷನ್ ಬಂದು ಜಸ್ಟ್ ಇಲ್ಲಿದೆ ಅಂತ ಹೇಳ್ತಾ ಇದ್ದೀನಿ. ಬೇರೆ ಎಕ್ಸಾಮಿನೇಷನ್ ಯು ಪಿ ಎಸ್ ಸಿ ಕಂಡಕ್ಟ್ ಮಾಡೋದು ಬಂದು ಇಂಜಿನಿಯರಿಂಗ್ ಸರ್ವಿಸ್, IAS IPS ಬಿಟ್ಟು, ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಬಿಟ್ಟು ಇಂಜಿನಿಯರಿಂಗ್ ಸರ್ವಿಸಸ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಹೂ ಆರ್ ಸ್ಟ್ರಾಂಗ್ ಇನ್ MTech, ಹೂ ಆರ್ ಸ್ಟ್ರಾಂಗ್ ಇನ್ EC, ಕಂಪ್ಯೂಟರ್ ಸೈನ್ಸ್ ಸ್ಟ್ರಾಂಗ್ ಆಗಿದ್ದಾರೆ, ಅವರು ಕಂಡಕ್ಟ್ ಮಾಡ್ತಾರೆ. ಜಿಯೋ ಸೈಂಟಿಸ್ಟ್ ಹುದ್ದೆಗಳು ಕಂಡಕ್ಟ್ ಮಾಡ್ತಾರೆ. NDA ಎಕ್ಸಾಮಿನೇಷನ್, ಫಾರೆಸ್ಟ್ ಸರ್ವಿಸ್, ತುಂಬ ಎಕ್ಸಾಮಿನೇಷನ್ಗೆ ಕಾಲ್ಔಟ್ ಮಾಡ್ತಾರೆ. ಡಿಫೆನ್ಸ್ ಸರ್ವಿಸ್, NDA. ಸೊ ನಮ್ಮದು ಬರೋದು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಮೇನ್ಸ್. ಸೊ ಆವಾಗಲೇ ಆಪ್ಷನಲ್ ಬಗ್ಗೆ ಹೇಳ್ದೆ ಅಲ್ಲ, ನಿಮಗೆ ಯಾವುದಾದ್ರೂ ಒಂದು 2 ಸಬ್ಜೆಕ್ಟ್ನ ಆಪ್ಟ್ ಮಾಡೋಕ್ಕೆ ಬಿಡ್ತಾರೆ. ಯಾವುದಾದ್ರು ಸ್ಟ್ರಾಂಗ್ ಆಗಿದ್ದೀರಾ ಅದರಲ್ಲಿ ಎಕ್ಸಾಮ್ ಬರೀರಿ ಅಂತ. ಸೊ ಅದರಲ್ಲಿ ಈ ಸಬ್ಜೆಕ್ಟ್ ಎಲ್ಲ ಸೇರುತ್ತೆ. ಅಸಾಮೀಸ್ ಲಿಟ್ರೇಚರ್ ಪೇಪರ್, ಕನ್ನಡ ಲಿಟ್ರೇಚರ್ ಪೇಪರ್, ಕಾಶ್ಮೀರಿ ಲಿಟ್ರೇಚರ್ ಪೇಪರ್, ಅಗ್ರಿಕಲ್ಚರ್, ಆಂಥ್ರೋಪಾಲಜಿ, ಅನಿಮಲ್ ಹಸ್ಬ್ಯಾಂಡರಿ, ಕೆಮಿಸ್ಟ್ರಿ, ಸಿವಿಲ್ ಇಂಜಿನಿಯರಿಂಗ್, ಎಕನಾಮಿಕ್ಸ್, 29-30 ಸಬ್ಜೆಕ್ಟ್ಸ್ ಇರುತ್ತೆ. ನಿಮ್ಗೆ ಯಾವುದು ಸ್ಟ್ರಾಂಗ್ ಆಗಿದ್ದೀರಾ ಅದನ್ನು ಚೂಸ್ ಮಾಡಿ 2 ಪೇಪರ್ ಅದರಲ್ಲಿ ಬರೀಬೇಕಾಗುತ್ತೆ. ಒಂದೇ ಸಬ್ಜೆಕ್ಟ್ಗೆ 2 ಪೇಪರ್ಸ್. ಸೊ ದಿಸ್ ಈಸ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್. ನೋಡಿ, ನೀವು ಬರೆಯೋವಂಥ ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್ ಈ ಥರ ಇರುತ್ತೆ. 200 ಮಾರ್ಕ್ಸ್ಗೆ ಕ್ವಶನ್ಸ್ ಇರುತ್ತೆ. ಇಂಗ್ಲೀಷ್ ಮತ್ತು ಹಿಂದಿಲಿ ಕ್ವಶನ್ಸ್ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ನೀವು ನೋಡ್ತಿದ್ದೀರಲ್ಲ, ನಾರ್ಮಲ್ MCQ ಥರ ಇರಲ್ಲ ಇದು. ನೋಡಿ, ಒಂದು ಕ್ವಶನೇ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇರುತ್ತೆ. ಒಂದೊಂದು ಸಲ ಕಂಪ್ಲೀಟ್ ಲೆಫ್ಟ್ ಪಾರ್ಟು ಒಂದೇ ಕ್ವಶನ್ ಇರುತ್ತೆ. ಸೊ ಇಲ್ಲಿರೋ ಅಂಥ ಅಲ್ಲಿಂದ ಕಾಣ್ತಾ ಇದ್ರೆ ನಿಮಗೆ ಇಂಗ್ಲೀಷ್ನ ನೀವು ಇಲ್ಲಿ ಓದ್ಬೋದು. ಇರೋವಂಥ ಇಂಗ್ಲೀಷ್ ಯಾರಿಗೆ ಇಂಗ್ಲೀಷ್ ಗೊತ್ತಿಲ್ಲ, ಬೇಸಿಕ್ ಇಂಗ್ಲೀಷ್ ಗೊತ್ತಿಲ್ಲ, ಅವ್ರಿಗೆ ಅಷ್ಟು ಚಾಲೆಂಜಿಂಗ್ ಅನ್ಸುತ್ತಿದೆ, ಅಷ್ಟು ಈಸಿ ಇಲ್ಲ. ದೇ ಶುಡ್ ಬಿ ಹ್ಯಾವಿಂಗ್ ಅಟ್ಲೀಸ್ಟ್ ಗುಡ್ ಇಂಗ್ಲೀಷ್. ತುಂಬ ಜನ ಮಿಸ್ಲೀಡ್ ಮಾಡ್ತಾರೆ, ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ಇಂಗ್ಲೀಷ್ ಗೊತ್ತಿಲ್ಲ ಅಂದ್ರೂ ಬರಿಬೋದು ಅಂತೇಳಿ ಇಲ್ಲಿ ಬಂದು ಮಿಸ್ಲೀಡ್ ಆಗ್ತಿದೆ. ನೋಡಿ, ಕನ್ಸಿಡರ್ ದಿ ಫಾಲೋಯಿಂಗ್ ಆರ್ಗನೈಸೇಷನ್: ಡೈರೆಕ್ಟರೇಟ್ ಆಫ್ ED, ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ರೆವಿನ್ಯೂ ಇಂಟೆಲಿಜೆನ್ಸ್. ಅವ್ರ ಫಂಕ್ಷನ್ಸ್ ಏನು, ಅವ್ರು ಯಾವ ಥರ ವರ್ಕ್ ಮಾಡ್ತಾರೆ, ಇದರಲ್ಲಿ ಕೊಟ್ಟಿರೋ ಅಂಥ ಯಾವ ಸ್ಟೇಟ್ಮೆಂಟು ಕರೆಕ್ಟಾಗಿದೆ, ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ, ಈ ಥರ ನಿಮಗೆ ಅನಾಲಿಟಿಕಲ್ ಬೇಸಿಸ್. ಸೊ ನಿಮ್ಗೆ ಇಲ್ಲಿ ಎಲಿಮಿನೇಟ್ ಮಾಡೋದು ಗೊತ್ತಾಗಬೇಕು, ಯಾವ ಆಪ್ಷನ್ ತಪ್ಪಿದೆ, ಯಾವ ಆಪ್ಷನ್ ಕರೆಕ್ಟ್ ಇದೆ ಅಂತ ಎಲಿಮಿನೇಟ್ ಮಾಡೋದು ಗೊತ್ತಾಗಬೇಕಾಗುತ್ತೆ. ಸೊ ಒಂದೊಂದು ಕ್ವಶನ್ಸು ನಿಮಗೆ ಈ ಥರ ಇಂಗ್ಲೀಷ್ ಅಥವಾ ಹಿಂದಿಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. 7th ಕ್ವಶನ್ ನಿಮ್ಗೆ ಇಲ್ಲಿಗೆ ಸ್ಟಾರ್ಟ್ ಆದರೆ ಇಲ್ಲಿವರೆಗೂ ಒಂದು ಸೈಡ್ 2 ಕ್ವಶನ್ಸ್ ಅಷ್ಟೇ. ಸೊ ಈ ಥರ ಕ್ವಶನ್ ಪೇಪರ್, ಎಕ್ಸಾಂಪಲ್ ಕ್ವಶನ್ ಪೇಪರ್ ಈ ಥರ ಇರುತ್ತೆ. ಸೊ OMR ಶೀಟ್ ಇರುತ್ತೆ, ಈ ಥರ ಕ್ವಶನ್ ಪೇಪರ್ ಕೊಡ್ತಾರೆ, ಜೊತೆಗೆ OMR ಶೀಟ್ ಇರುತ್ತೆ. ನೀವು ಇಲ್ಲಿ ಫಸ್ಟ್ ಆನ್ಸರ್ ಮಾಡಿ ಆಮೇಲೆ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಒಂದು ಕರೆಕ್ಟ್ ಆನ್ಸರ್ಗೆ 2 ಮಾರ್ಕ್ಸ್, ಒಂದು ರಾಂಗ್ ಆನ್ಸರ್ಗೆ 0.66 ಡಿಡಕ್ಟ್ ಆಗುತ್ತೆ, ಒಂದು ರಾಂಗ್ ಆನ್ಸರ್. ಇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್. ದಿಸ್ ಈಸ್ CSAT. ಮ್ಯಾಥ್ಸ್ ಅಂತ ಹೇಳ್ದೆ ಅಲ್ಲ, ಅದೂ ಅಷ್ಟೇ ಹಿಂದಿ ಅಥವಾ ಇಂಗ್ಲೀಷಲ್ಲಿರುತ್ತೆ. ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಆ ಪ್ಯಾಸೇಜ್ನ ಅರ್ಥ ಮಾಡ್ಕೊಂಡು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಕೊಡೋ ಆಪ್ಷನಲ್ಲಿ ಈ ಪ್ಯಾಸೇಜ್ ಏನು ಮೆಸೇಜ್ ಕೊಡ್ತಾ ಇದೆ ನಮಗೆ, ಈ ಪ್ಯಾಸೇಜಲ್ಲಿ ಆಥರ್ ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ವಾಟ್ ಈಸ್ ದಿ ಮೆಸೇಜ್. ಇದು ಒಂದು ಕ್ಯಾಟಗರಿ ಆಫ್ ಕ್ವಶನ್. ಇದು ಬಿಟ್ಟರೆ ವಿ ಹ್ಯಾವ್ ದಿ ಮ್ಯಾಥ್ಸ್. 3 ಪ್ರೈಮ್ ನಂಬರ್ಸ್, P, Q ಆ್ಯಂಡ್ R, ಹೌ ಮೆನಿ ಪಾಸಿಬಲ್ ವ್ಯಾಲ್ಯೂಸ್ ಅಂತ ಇರ್ಬೋದು, N ಈಸ್ ಅ ನ್ಯಾಚುರಲ್ ನಂಬರ್, ಟೀಮ್ X ಸ್ಕೋರ್ಡ್ ಅ ಟೋಟಲ್ ಆಫ್ N ರನ್ಸ್. ಈ ಥರ ಲಾಜಿಕಲ್ ರೀಸನಿಂಗ್ ಮ್ಯಾಥ್ಸ್ ಆಪ್ಟಿಟ್ಯೂಡ್ ಟೆಸ್ಟ್ನ ಕೊಡ್ತಾರೆ. ಸೊ 2 ಪೇಪರ್ ಇವಾಗ ಏನು ನೋಡಿದ್ರೆ ಅದು ಮೊದಲನೇ ಹಂತ. ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ಮೊದಲು ಬರೆಯೋದು ನೀವು ಆ ಪೇಪರು, ಈ ಪೇಪರ್, ಇದೆರಡೂ ಮಾಡಿ ಕ್ಲಿಯರ್ ಮಾಡಿದ್ರೆ ಆಮೇಲೆ ಮೇನ್ಸಿಗೆ ಹೋಗ್ತೀವಿ. ಸೊ ಇಲ್ಲಿ ಇರೋದು CSAT ಆ್ಯಂಡ್ ಪ್ರಿಲಿಮ್ಸ್. ಇಲ್ಲೇನಾದ್ರು ಡೌಟ್ ಇದೆಯಾ? ಪೇಪರಲ್ಲಿ ಯಾವ ಥರ ಮಾರ್ಕ್ಸಿಂಗ್, ರೀಡಿಂಗ್ ಯಾವ ಥರ ಕೊಡ್ತಾರೆ?
ಸೊ ನಾವು ಕನ್ನಡದ ಬಗ್ಗೆ ಮಾತಾಡ್ತಿದ್ವಿ. ಕನ್ನಡದಲ್ಲೂ ಇಂಟರ್ವ್ಯೂ ಆಗಲಿ ಏನೇ ಆಗಲಿ ಆನ್ಲೈನ್ ನೋಡ್ತಿರೋರ್ಗೂ ಅಷ್ಟೇ ಇಂಟರ್ವ್ಯೂ ಆಗಲಿ ಕೊಡ್ಬೋದು. ಗಿವನ್ ಪ್ರಿಲಿಮ್ಸ್ನ ನೀವು ಇಂಗ್ಲೀಷಲ್ಲಿ ಅಟೆಂಡ್ ಮಾಡೋಕ್ಕೆ ಗೊತ್ತಿರಬೇಕು. ಗೊತ್ತಿದ್ದರೆ ಮೇನ್ಸು ಇಂಟರ್ವ್ಯೂ ಎಲ್ಲ ಕನ್ನಡದಲ್ಲಿ ಆರಾಮಾಗಿ ಅಟೆಂಡ್ ಮಾಡ್ಕೋಬೋದು. ಎನಿ ಡೌಟ್ಸ್? ಯು ಪಿ ಎಸ್ ಸಿ ಜರ್ನಿ ಗೊತ್ತಾಯ್ತಲ್ಲ, ಜರ್ನಿ ಯಾವ ಥರ ಸ್ಟಾರ್ಟ್ ಮಾಡ್ತೀವಿ, ಯಾವ ಥರ ಮುಂದಕ್ಕೆ ಹೋಗ್ತೀವಿ, ಏನೇನು ಚಾಲೆಂಜಸ್ ಬರುತ್ತೆ. ಸೊ ಇಲ್ಲಿ ಆಲ್ ಚಾಲೆಂಜಸ್ಸಲ್ಲಿ ಯು ನೀಡ್ ಟು ಹ್ಯಾವ್ ಅ ಪೇಷನ್ಸ್, ತಾಳ್ಮೆ ಇರಬೇಕು, ಪೇಷನ್ಸ್ ಇರಬೇಕು. ಪೇಷನ್ಸ್ ಬಂದು ಈ ಒಂದೊಂದು ಹಂತದಲ್ಲೂ ತುಂಬ ಗ್ಯಾಪ್ ಕೊಟ್ಟಿದ್ದಾರೆ ಯು ಪಿ ಎಸ್ ಸಿ. ಇಟ್ ಈಸ್ ಅ ಫೆಬ್ರವರಿ ಟು ಫೆಬ್ ಜರ್ನಿ. ಅದು ಯು ನೀಡ್ ಟು ಹ್ಯಾವ್ ಅ ಪ್ರಾಪರ್ ಸ್ಟ್ರಾಟಜಿ ಇರಬೇಕು. ಲಿಮಿಟೆಡ್ ರಿಸೋರ್ಸಸ್. ತುಂಬ ಬುಕ್ಸ್ನ ಕಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಬುಕ್ಸ್ನ ಕಲೆಕ್ಟ್ ಮಾಡೋದು, ಯೂಟ್ಯೂಬಲ್ಲಿ ಬರೋ ವೀಡಿಯೋ ಎಲ್ಲ ನೋಡೋದು, ಕರೆಂಟ್ ಅಫೇರ್ಸ್ ಇಷ್ಟೂ ಮ್ಯಾಗ್ಝಿನ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದು ಅದು ಯೂಸ್ ಇಲ್ಲ. ಯು ಪಿ ಎಸ್ ಸಿ ಅವರು ಅಷ್ಟನ್ನು ಜಾಸ್ತಿ ಓದಬೇಕಾದ್ರೆ ಎಷ್ಟು ಯಾವುದು ಇಂಪಾರ್ಟೆಂಟು ಅದನ್ನು ನಾವು ಪ್ರಾಮುಖ್ಯತೆ ಕೊಟ್ಟು ಓದಬೇಕಾಗುತ್ತೆ. ಪ್ರಿಲಿಮ್ಸಲ್ಲಿ ಫಾರ್ ಸಪೋಸ್ ಪ್ರಿಲಿಮ್ಸ್ ಯು ಹ್ಯಾವ್ 200 ಕ್ವಶನ್. ಇದರ ಲಾಸ್ಟ್ ಟೈಮ್ ಕಟ್ ಆಫು 92 ಇತ್ತು. 92 ಫಾರ್ ಜನರಲ್ ಕ್ಯಾಟಗರಿ ಅಲ್ಲ, 92 ಫಾರ್ ಜನರಲ್. SC ST ಆ ಥರ OBC ಅಂದರೆ 96 ಆರ್ 97 ಇತ್ತು ಕಟ್ ಆಫ್ ಇಷ್ಟು ಮಾರ್ಕ್ಸ್ ಬಂದಿದ್ದರೆ ನಿಮಗೆ ತಗೋತಾರೆ ಅಂತ. ಸೊ ದಿಸ್ ಈಸ್ ದಿ ಪ್ರಿಲಿಮ್ಸ್. ಸೊ ಫಸ್ಟು ಏನು ಗೊತ್ತಾ, CSAT ಪೇಪರ್ ಅಂದೆ ಅಲ್ವಾ, ಫಸ್ಟು ಅವರು ಅದನ್ನು ಕರೆಕ್ಷನ್ ಮಾಡ್ತಾರೆ. ಅದನ್ನು ಕರೆಕ್ಷನ್ ಫಸ್ಟ್ ಮಾಡಿ, ಯಾಕಂದರೆ ದಟ್ ಈಸ್ ಎಲಿಜಿಬಲ್. ಅದರಲ್ಲಿ ನೀವು ಮಿನಿಮಮ್ ಇಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ತೆಗಿಲೇಬೇಕು. 200ಗೆ 80 70 ಆ ಥರ ಮಾರ್ಕ್ಸ್ ತೆಗಿಲೇಬೇಕು. ಅಷ್ಟು ಸ್ಕೋರ್ ಮಾಡಿದ ಮೇಲೆ ನೀವು ಎಲಿಜಿಬಲ್ ಆದಮೇಲೆ ಈ ಪೇಪರ್ನ ತೊಗೊಂಡು ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಸೊ ದಟ್ ಈಸ್ ದಿ ಹೌ ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ವರ್ಕ್ ಟುಗೆದರ್. ಸೊ ದಟ್ ಈಸ್ ದಿ ಇಂಪಾರ್ಟೆಂಟ್. ಸೊ ಬ್ಲೂ ಪ್ರಿಂಟ್ ಯಾವ ಥರ ಇರುತ್ತೆ, ಯಾವ ಥರ ಜರ್ನಿ ಇರುತ್ತೆ ಅಂತ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನೆಕ್ಸ್ಟ್